ಕೆಲವೊಂದ್ಸರಿ KPSC ಇಲ್ಲ UPSC ಅಲ್ಲಿ ಈ ಸೈಟ್ ಮೇಲ್ಗಡೆಗೆ ಹರಪ್ಪನ್ ಸೈಟ್ ವಾಟ್ಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಹೇಳ್ಬಿಟ್ಟು ಕ್ವಶನ್ ಜಾಸ್ತಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಹರಪ್ಪನ್ ಸಿವಿಲೈಸೇಷನ್ ಡೀಟೇಲ್ಸ್ ಹೋಗೋದಕ್ಕಿಂತ ಮುಂಚೆ ಯಾವ ಜಾಗದಲ್ಲಿ ಏನ್ ಸಿಕ್ಕಿತ್ತು ಅಂತ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಯಾವ ಸೈಟ್ ಒಂದು ಟೇಬಲ್ ಮಾಡಿದೀನಿ ನಾನು ನಿಮಗೆ. ಯಾವ ಸೈಟ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ಹೂ, ಯಾರು ಡಿಸ್ಕವರ್ ಮಾಡಿದ್ದು, ಯಾವ ರಿವರ್ ಬೇಸಿನ್ ಮೇಲ್ಗಡೆಗಿದೆ ಅಥವಾ ಯಾವ ರಿವರ್ ಹತ್ರ ಇದೆ, ಜೊತೆಗೆ ಆ ಸೈಟ್ ಇಂದ ಇಂಪಾರ್ಟೆನ್ಸ್ ಏನು. ನೀವು ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಅಟ್ ಪ್ರೆಸೆಂಟ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ, ಪ್ರೆಸೆಂಟ್ ಯಾವ ಸ್ಟೇಟ್ ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಮನೆಗೆ ಹೋಗ್ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಎರಡೇ ಕಾಲಮ್ ಮಾಡ್ಕೊಳ್ಳಿ. ಹರಪ್ಪ ಅಂತ ಬರ್ಕೊಳ್ಳಿ, ದಯಾರಾಮ್ ಸಹಾನಿ ಅಂತ ಬರ್ಕೊಳ್ಳಿ, ರಾವಿ ರಿವರ್ ಅಂತ ಬರ್ಕೊಳ್ಳಿ, ಅದರ ಪಕ್ಕದಲ್ಲಿ ಇಂಪಾರ್ಟೆನ್ಸ್ ಬರ್ಕೊಳ್ತೀವಿ. ಹರಪ್ಪದಲ್ಲಿ ಏನೇನು ಸಿಕ್ತು? ಹರಪ್ಪ ಫಸ್ಟ್ ಇಂಡಸ್ ಸೈಟ್, ಫಸ್ಟ್ ಹರಪ್ಪನ್ ಸೈಟ್ ಅಂತ ಹೇಳ್ಬೋದು ನಾವು. ಹರಪ್ಪ ಅನ್ನುವಂಥ ಒಂದು ಪ್ಲೇಸ್ ಎಲ್ಲಿದೆ? ಹರಪ್ಪ ಪಾಕಿಸ್ತಾನದ ಪಂಜಾಬ್ನಲ್ಲಿ ಸಿಕ್ಕಿರೋದನ್ನ ನೋಡ್ತೀವಿ ನಾವು. ಆನ್ ರಾವಿ ರಿವರ್, ರಾವಿ ರಿವರ್ ಬೇಸಿನಲ್ಲಿ ಸಿಕ್ಕಿರೋದನ್ನ ನೋಡ್ತೀವಿ ನಾವು. ಹರಪ್ಪ ಅನ್ನುವಂಥ ಒಂದು ಪ್ಲೇಸ್. ಇಂಪಾರ್ಟೆನ್ಸ್ ಏನು? ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ವಿ ಸಿ ರೋಸ್ ಆಫ್ 6 ಗ್ಯಾಲರೀಸ್, ಸಾರಿ ವಿ ಸಿ ದ ಟೂ ರೋಸ್ ಆಫ್ 6 ಗ್ರಾನರೀಸ್. ಗ್ರಾನರಿ ಅಂತ ಹೇಳಿದ್ರೆ ಫುಡ್ ನ ಸ್ಟೋರ್ ಮಾಡೋದಕ್ಕೋಸ್ಕರ, ಫುಡ್ ಕ್ರಾಪ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿರೋದಕ್ಕೆ ನಾವು ಗ್ರಾನರಿ ಅಂತ ಕರಿತೀವಿ. ಸೊ ಹರಪ್ಪದಲ್ಲಿ ರೋಸ್ ಆಫ್ ಗ್ರಾನರೀಸ್ ನ ನೋಡ್ತೀವಿ ನಾವು. ಅಂದ್ರೆ ಏನರ್ಥ? ಫುಡ್ ನ ಅಲ್ಲೇ ಕಲ್ಟಿವೇಟ್ ಮಾಡ್ತಾ ಇದ್ರು, ಆ ಫುಡ್ ನ ಸ್ಟೋರ್ ಮಾಡುವಂತ ಒಂದು ಮೆಕಾನಿಸಮ್ ಹರಪ್ಪದಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಪ್ರಾಬಬ್ಲಿ IVC ಸೈಟ್ ನಲ್ಲೇ, ಅಮಾಂಗ್ IVC ಸೈಟ್ ಹೈಯೆಸ್ಟ್ ವೀಟ್ ಗ್ರೈನ್ ಸಿಕ್ಕಿರೋದು ಕೂಡ ನಮಗೆ ಹರಪ್ಪದಲ್ಲೇ. ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ವೀಟ್ ಗ್ರೈನ್ಗಳು ಹಂಗೆ ಸುಟ್ಟೋಗ್ಬಿಟ್ಟಿರುತ್ತೆ, ಸುಟ್ಟೋಗ್ಬಿಟ್ಟು ಚಾರ್ಕೋಲ್ ಫಾರ್ಮ್ ಅಲ್ಲಿ ಇರೋದನ್ನ ನೋಡ್ತೀವಿ ನಾವು. ಆ ತರದ ಚಾರ್ಕೋಲೈಸ್ಡ್ ವೀಟ್ ಗ್ರೈನ್ಸ್ ಗಳನ್ನ ಸುಮಾರು ನೋಡ್ತೀವಿ ನಾವು ಈ ಹರಪ್ಪನ್ ಸೈಟ್ ನಲ್ಲಿ. ಅದೇ ತರದಲ್ಲಿ ಇದೆಲ್ಲ ಇಮೇಜ್ ತೋರಿಸ್ತೀನಿ ನಾನು ನಿಮ್ಗೆ. ಈ ಗ್ರಾನರಿ ಯಾವ ತರ ಇತ್ತು. ರೆಡ್ ಸ್ಯಾಂಡ್ ಸ್ಟೋನ್ ಒಬ್ಬ ನೇಕೆಡ್ ಆಗಿರುವಂತ ನೇಕೆಡ್ ಟಾರ್ಸೋ ಆಫ್ ನೇಕೆಡ್ ಮೇಲ್ ಟಾರ್ಸೋ ಇನ್ ರೆಡ್ ಸ್ಯಾಂಡ್ ಸ್ಟೋನ್ ಸಿಕ್ಕಿರೋದನ್ನ ನೋಡ್ತೀವಿ ನಾವು. ಕೆಂಪು ಕಲ್ಲಲ್ಲಿ ಮನುಷ್ಯಂದು ಅಪ್ಪರ್ ಬಾಡಿ ಮಾತ್ರ ಸಿಕ್ಕಿರೋದನ್ನ ನೋಡ್ತೀವಿ ನಾವು ಹರಪ್ಪದಲ್ಲಿ. ಅದ್ರ ಜೊತೆಗೆ ವಿ ಸಿ ದ ಎವಿಡೆನ್ಸ್ ಆಫ್ ಕಾಫಿನ್ ಬರಿಯಲ್. ಹರಪ್ಪದಲ್ಲಿ 3 ತರದ ಬರಿಯಲ್ಸ್ ನೋಡ್ತೀವಿ. ಮುಂದೆ ನೋಡೋಣ. ಕ್ರಿಮೇಷನ್ ನೋಡ್ತೀವಿ, ಪಾರ್ಷಿಯಲ್ ಬರಿಯಲ್ ನೋಡ್ತೀವಿ, ಕಂಪ್ಲೀಟ್ ಬರಿಯಲ್ ನೋಡ್ತೀವಿ. ಸುಡೋದು, ಹುಳೋದು ಮತ್ತೆ ಅರ್ಧಂಬರ್ಧ ಹುಳೋದನ್ನ ನೋಡ್ತೀವಿ ನಾವು. ಅದರಲ್ಲಿ ಈ ಹರಪ್ಪದಲ್ಲಿ ಕಾಫಿನ್ ಬರಿಯಲ್ನ ನೋಡ್ತೀವಿ ನಾವು. ಒಂದು ಕ್ಯಾಸ್ಕೆಟ್ ನಲ್ಲಿ ಹೆಣ ಇಟ್ಬಿಟ್ಟು ಊತಾಗ್ತಾರಲ್ವಾ, ಆ ತರದ್ದು ಕಾಫಿನ್ ಬರಿಯಲ್ನ ಕೂಡ ನೋಡ್ತೀವಿ ನಾವು ಹರಪ್ಪದಲ್ಲಿ. ಅದರ ಜೊತೆಗೆ ಒಂದಷ್ಟು ಟೆರಾಕೋಟಾ ಮಾಡೆಲ್ ಆಫ್ ಬುಲ್ಲಕ್ ಕಾರ್ಡ್ಸ್ ಗಳನ್ನ ನೋಡ್ತೀವಿ ನಾವು. ಟೆರಾಕೋಟಾ ಅಂತ ಹೇಳಿದ್ರೆ ಇಟಾಲಿಯನ್ ಲ್ಯಾಂಗ್ವೇಜ್ ನಲ್ಲಿ ಬರ್ಂಟ್ ಅರ್ತ್ ಅಂತ ಹೇಳ್ಬಿಟ್ಟು, ಸುಟ್ಟಿರುವಂತ ಮಣ್ಣು ಅಂತ ಹೇಳ್ಬಿಟ್ಟು ಟೆರಾಕೋಟಾ ಅಂತ ಹೇಳಿದ್ರೆ. ಅಂದ್ರೆ ಈ ಕ್ಲೇಯಲ್ಲಿ ಯಾವುದೋ ಒಂದು ಟಾಯ್ ಮಾಡ್ಬಿಡೋದು, ಕ್ಲೇಯಲ್ಲಿ ಯಾವುದೋ ಒಂದು ಶೇಪ್ ಕೊಟ್ಬಿಟ್ಟು ಅದನ್ನ ಸುಟ್ಟಿದ್ರೆ ಏನಾಗ್ಬಿಡುತ್ತೆ, ಅದಕ್ಕೆ ನಾವು ಟೆರಾಕೋಟಾ ಮಾಡಲ್ ಅಂತ ಕರಿತೀವಿ. ಸೊ ಆ ತರದ್ದು ಈ ಬುಲ್ಲಕ್ ಕಾರ್ಡ್ ಸಿಕ್ಕಿರೋದನ್ನ ನೋಡ್ತೀವಿ ನಾವು ಟೆರಾಕೋಟಾದ ಯಾವ್ದ್ರಲ್ಲಿ? ಹರಪ್ಪದಲ್ಲಿ. ಅದೇ ತರದಲ್ಲಿ ಮೊಹೆಂಜೊದಾರೋ ನೋಡ್ತೀವಿ. ಮೊಹೆಂಜೊದಾರೋ ಇರೋದು ಮಾಡರ್ನ್ ಡೇ ಸಿಂಧ್, ಪಂಜಾಬ್ನಲ್ಲಿ ಇಂಡಸ್ ರಿವರ್ ನ ಮೇಲ್ಗಡೆಗೆ ಇರೋದನ್ನ ನೋಡ್ತೀವಿ. ಸೆಕೆಂಡ್ ಇಂಡಸ್ ಸೈಟ್ ಟು ಬಿ ಎಕ್ಸ್ಕವೇಟೆಡ್. ಇಲ್ಲಿ ಒಂದು ಗ್ರೇಟೆಸ್ಟ್ ಗ್ರಾನರಿ ನೋಡ್ತೀವಿ ನಾವು. 130 ಅಡಿ ಇರುವಂತಹ ಒಂದು ಬಹಳ ದೊಡ್ಡ ಗ್ರಾನರಿನ ನೋಡ್ತೀವಿ ನಾವು. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಮೊಹೆಂಜೊದಾರೋದಲ್ಲಿ. ಜೊತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಂದ್ರೆ, ಅಥವಾ ಫೇಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಪಶುಪತಿ ಸೀಲ್. ಜನರಲ್ ಆಗಿ ನೀವು ಯಾವುದೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಓದಬೇಕು ಅಂತ ಏನಾದ್ರೂ ಸರ್ಚ್ ಮಾಡೋದಕ್ಕೆ ಹೋಗಿ ನೀವು ಫಸ್ಟ್ ನೋಡೋದು ನೀವು ಈ ಪಶುಪತಿ ಶಿವನ್ ಸೀಲ್. ಸೊ ಹಾಗಾಗಿ ಈ ಪಶುಪತಿ ಶಿವನ್ ಸೀಲು ಅಥವಾ ಪಶುಪತಿ ಮಹಾದೇವ ಸೀಲ್ ಸಿಕ್ಕಿರೋದು ಕೂಡ ನಮಗೆ ಮೊಹೆಂಜೊದಾರೋದಲ್ಲೇನೆ. ಅದೇ ತರದಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕಿರೋದನ್ನ ನೋಡ್ತೀವಿ. ಡ್ಯಾನ್ಸಿಂಗ್ ಗರ್ಲ್ ನ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರೀತಾರೆ. ಬಹಳ ಇವತ್ತೂ ಕೂಡ ಆ ಒಂದು ಕ್ರಾಫ್ಟ್ಮನ್ಸ್ ಇಂದ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಅಷ್ಟೊಂದು ನೀಟಾಗಿ ಕ್ರಾಫ್ಟ್ ಮಾಡಿರುವಂತಹ ಒಂದು ಬ್ರಾನ್ಸ್ ಗಳನ್ನ ನೋಡ್ಬೋದು ನಾವು. ಬ್ರಾನ್ಸ್ ಡ್ಯಾನ್ಸಿಂಗ್ ಅನ್ನ ನೋಡ್ಬೋದು. ಮುಂದೆ ಇಮೇಜ್ ತೋರಿಸ್ತೀನಿ. ಈ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಫಸ್ಟ್ ಈ ಜೇನಿಂದು ಮೇಣ ಬರುತ್ತೆ ಅಲ್ವಾ, ಆ ಜೇನಿಂದು ಮೇಣಕ್ಕೆ ಬೇರೆದೇನೋ ಮಿಕ್ಸ್ ಮಾಡ್ಬಿಟ್ಟು ಅದರಲ್ಲಿ ಆ ಮೇಣದಲ್ಲಿ ಆ ವ್ಯಾಕ್ಸ್ ನಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಕ್ರಾಫ್ಟ್ ಮಾಡ್ಕೊಂಡಿರ್ತಾರೆ. ಆ ವ್ಯಾಕ್ಸ್ ನಲ್ಲಿ ಯಾವ ತರ ಶೇಪ್ ಬೇಕೋ ಆ ತರ ಶೇಪ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲ್ಗಡೆಗೆ ಅದನ್ನ ಮಣ್ಣು ಮೆತ್ಬಿಡ್ತಾರೆ. ಮೇಲ್ಗಡೆಯಿಂದ ಮೋಲ್ಟೆಡ್ ಬ್ರಾನ್ಸ್ ನ ಅಥವಾ ಮೋಲ್ಟೆಡ್ ಕಾಪರ್ ನ ಮೇಲ್ಗಡೆಯಿಂದ ಸುರಿತಾರೆ. ಸೊ ವ್ಯಾಕ್ಸ್ ಮೆಲ್ಟ್ ಆಗಿ ಕೆಳಗೆ ಬರುತ್ತೆ. ಆ ವ್ಯಾಕ್ಸ್ ಇರುವಂತಹ ಜಾಗದಲ್ಲಿ ಮೆಟಲ್ ಹೋಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ನಾವು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಈ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅವತ್ತಿನ ಟೈಮ್ ನಲ್ಲಿ ಹರಪ್ಪನ್ಸ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಬ್ರಾನ್ಸ್ ಮೆಟಲ್ ಅಲ್ಲ, ಬ್ರಾನ್ಸ್ ಅಲಾಯ್ ಅಲ್ವಾ. ಮೆಟಲ್ಗೂ ಅಲಾಯ್ಗೂ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ ನಿಮ್ಗೆ? ಗೊತ್ತಿಲ್ವಾ?
ಗೊತ್ತಿಲ್ವಾ? ಇಲ್ಲಾಂದ್ರೆ ಸೈನ್ಸಲ್ಲಿ ಮಾಡ್ತಾರೆ ಬಿಡಿ ಅದನ್ನು. ಬ್ರಾನ್ಸ್ಗೆ ಮತ್ತೆ ಮೆಟಲ್ಗೆ ಮತ್ತೆ ಅಲಾಯ್ಗೆ ಇರುವಂಥ ಡಿಫ್ರೆನ್ಸ್. ಅಲಾಯ್ ಅಂದ್ರೆ ಮಿಕ್ಸರ್ ಆಫ್ 2 ಮೆಟಲ್ಸ್ ಅಷ್ಟೇ, ಸಿಂಪಲ್ ಆಗಿ ಹೇಳೋಣ. ಮೋರ್ ದನ್ 2 ಮೆಟಲ್ಸ್ನ ಅಲಾಯ್ ಅಂತ ಕರಿತೀವಿ ನಾವು. ಬ್ರಾನ್ಸ್ ಅಂದ್ರೆ ಅದ್ರಲ್ಲಿ ಕಾಪರ್ ಇರುತ್ತೆ, ಅದ್ರಲ್ಲಿ ಟಿನ್ ಇರುತ್ತೆ, ಇನ್ನೊಂದು ಜಿಂಕ್ ಇರುತ್ತೆ, ಜಿಂಕೋ ಯಾವುದೋ ಇರುತ್ತೆ. ಇದೆಲ್ಲ ಸೇರಿಬಿಟ್ಟು ಏನಾಗುತ್ತೆ, ಬ್ರಾನ್ಸ್ ಆಗುತ್ತೆ. ಅವತ್ತಿನ ಟೈಮ್ನಲ್ಲಿ ಅಲಾಯ್ ಮಾಡುವಂಥ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಬರೀ ಕಾಪರ್ನ ಯೂಸ್ ಮಾಡ್ಕೊಳ್ತಿರ್ಲಿಲ್ಲ ಅವರು, ಕಾಪರ್ ಅಲಾಯ್ಸ್ನ ಕೂಡ ಯೂಸ್ ಮಾಡ್ಕೊಳ್ತಿದ್ದನ್ನ ನೋಡ್ಬೋದು. ಆ ಕಾಪರ್ ಅಲಾಯ್ಸ್ನ ಈ ಥರದ್ದು ಕ್ರಾಫ್ಟ್ನ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಿದ್ದನ್ನ ನೋಡ್ಬೋದು ನಾವು. ಯಾವುದನ್ನ? ಈ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು. ಅರ್ಥಾಯ್ತಲ್ಲ ನಿಮಗೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಹೇಳಿದ್ರೆ? ಫಸ್ಟ್ ಮೇಣದಲ್ಲಿ ಮಾಡ್ತಾರೆ, ಮೇಣದಲ್ಲಿ ಮಾಡಿಬಿಟ್ಟು ಮಣ್ಣು ಮೆತ್ಬಿಡೋದು, ಆಮೇಲೆ ಮೇಲ್ಗಡೆಯಿಂದ ಮೆಲ್ಟ್ ಆಗಿರುವಂಥ ಮೆಟಲ್ನ ಸುರಿದ್ರೆ ಏನಾಗುತ್ತೆ, ಮೇಣ ಮೆಲ್ಟ್ ಆಗಿ ಕೆಳಗೆ ಬರುತ್ತೆ, ಆ ಮೇಣದ ಜಾಗದಲ್ಲಿ ಈ ಮೆಟಲ್ ಹೋಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ನಾವು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರದಲ್ಲಿ ಸ್ಟಿಯಟೈಟ್ ಇಮೇಜ್. ಸ್ಟಿಯಟೈಟ್ ಅಂತ ಹೇಳಿದ್ರೆ ಸೋಪ್ ಸ್ಟೋನ್. ಒಂದು ಟೈಪ್ ಆಫ್ ಸೋಪ್ ಸ್ಟೋನ್ ಅಂತ ಅನ್ಕೊಳ್ಳಿ. ಆ ಸ್ಟಿಯಟೈಟ್ ನಲ್ಲಿ ಮಾಡಿರುವಂತಹ ಬಿಯರ್ಡೆಡ್ ಮ್ಯಾನ್ ಸಿಕ್ಕಿರೋದನ್ನ ನೋಡ್ತೀವಿ. ನೀವು ಸುಮಾರು ಬುಕ್ಕಲ್ಲಿ ನೋಡಿರ್ತೀರಾ ನೀವು. ಪ್ರೀಸ್ಟ್, ಬಿಯರ್ಡೆಡ್ ಪ್ರೀಸ್ಟ್ ಅಂತಾನು ಕೂಡ ಕರೀತಾರೆ. ತಲೆಗೆ ಒಂದು ಬ್ಯಾಂಡ್ ಹಾಕೊಂಡಿದ್ದಾನೆ, ಇವತ್ತಿನ ಪೂಜಾರಿಗಳು ಹಾಕೊಂಡಂಗೆ ಒಂದು ಶಲ್ಯನ ಮೇಲ್ಗಡೆ ಹಾಕೊಂಡಿರೋದನ್ನ ನಾವು ನೋಡ್ತೀವಿ. ಅದು ಸಿಕ್ಕಿರೋದು ನಮಗೆ ಮೊಹೆಂಜೊದಾರೋದಲ್ಲಿ. ಇನ್ನೊಂದ್ ಕಡೆಗೆ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಇಂದು 3 ಸೀಲ್ಸ್ ಸಿಕ್ಕಿರೋದನ್ನ ನೋಡ್ತೀವಿ ನಾವು ಮೊಹೆಂಜೊದಾರೋದಲ್ಲಿ. ಅಂದ್ರೆ ವಾಟ್ ಇಟ್ ಇಂಡಿಕೇಟ್ಸ್ Indus Valley and Mesopotamia had trade contacts ಅಂತ ಹೇಳ್ಬೋದು ನಾವು, ಅಲ್ವಾ? It indicates both had trade relationship, they had the knowledge of each other ಅಂತ ಹೇಳ್ಬೋದು ನಾವು. ಇವ್ರ ಸೀಲ್ ಅಲ್ಲಿ ಸಿಕ್ಕಿರೋದನ್ನ ನೋಡ್ತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೀಲ್ಸ್ಗಳು ಮೆಸೊಪೊಟೋಮಿಯಲ್ಲಿ ಸಿಕ್ಕಿರೋದು ನೋಡ್ತೀವಿ, ಅಲ್ಲಿಂದ ಇಲ್ಲಿ ಸಿಕ್ಕಿರೋದು ನೋಡ್ತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೀಲ್ಸ್ಗಳು, ಒಂದಷ್ಟು ಸೀಲ್ಗಳು ಈಜಿಪ್ಟಿಯನ್ ಸಿವಿಲೈಸೇಷನ್ ಅಲ್ಲಿ ಪಿರಮಿಡ್ಗಳಲ್ಲೂ ಕೂಡ ಸಿಕ್ಕಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ ತನಕನೂ ಕೂಡ ವಿ ಹ್ಯಾಡ್ ಟ್ರೇಡ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಡ್ಯೂರಿಂಗ್ ಹರಪ್ಪನ್ ಏಜ್. ಅದೇ ಥರದಲ್ಲಿ ಒಂದು ಗ್ರೇಟ್ ಬಾತ್ ನ ನೋಡ್ತೀವಿ ನಾವು. ಇದು ಇಮೇಜ್ ಕೂಡ ತೋರಿಸ್ತೀನಿ, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಅದೇ ಥರದಲ್ಲಿ ಈ ಮೊಹೆಂಜೊದಾರೋ ಅಂತ ಹೇಳಿದ್ರೆ ಸಿಂಧಿ ಲ್ಯಾಂಗ್ವೇಜ್ ನಲ್ಲಿ ಹೀಪ್ ಆಫ್ ಡೆಡ್ ಅಂತ, ಮೌಂಟ್ ಆಫ್ ಡೆಡ್ ಅಂತ ಹೇಳ್ಬಿಟ್ಟು. ಈ ಮೊಹೆಂಜೊದಾರೋದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದ್ ಕಡೆ ಮನುಷ್ಯನ ಅಸ್ಥಿ ಪಂಜರ, ಒಂದ್ ಕಡೆ ಗುಡ್ಡೆ ಹಾಕ್ದಂಗೆ ಆಗ್ಬಿಟ್ಟಿದೆ ಅಂತ. ಅದೇನಾಗುತ್ತೆ, ಕೆಲವು ಟೈಮಲ್ಲಿ ವಾರ್ಗಳು ನಡೆದಾಗ ಊರಿಗೂರನ್ನೇ ಕೊಂದು ಹಾಕ್ಬಿಟ್ಟಾಗ ಏನ್ ಮಾಡ್ತಾರೆ, ಹೆಣಗಳನ್ನ ಹೂಡೋದಕ್ಕೆ ಜಾಗ ಸಿಗೋದಿಲ್ಲ. ಸಿಂಗಲ್ ಆಗಿ ಎಲ್ಲಾರನ್ನೂ ಹೂತ್ಕೊಂಡ್ಬರೋದಕ್ಕೆ ಜಾಗ ಸಿಗೋದು, ಅದಕ್ಕೆ ಏನ್ ಮಾಡ್ತಾರೆ, ಒಟ್ಟಿಗೆ ಹಾಕ್ಬಿಟ್ಟು ಹೂತ್ಬಿಡ್ತಾರೆ. ಆ ಥರದ್ದು ಒಂದು ಬರಿಯಲ್ನ ನೋಡ್ತೀವಿ ನಾವು. ಆ ಥರದ್ದು ಒಂದು ದೊಡ್ಡ ಬೆಟ್ಟನ ನೋಡ್ತೀವಿ, ಒಂದು ದೊಡ್ಡ ಮೌಂಟೇನ್ ನೋಡ್ತೀವಿ. ಬೆಟ್ಟನ ದೊಡ್ಡ ಬೆಟ್ಟ ಅಲ್ಲ, ಸಣ್ಣದಾಗ ಒಂದು ಹೀಪ್ ಆಫ್ ಸ್ಕೆಲಿಟನ್ಸ್ ನೋಡ್ತೀವಿ ನಾವು. ಸೊ ಸಿಂಧಿ ಲ್ಯಾಂಗ್ವೇಜ್ ನಲ್ಲಿ ಮೊಹೆಂಜೊದಾರೋ ಅಂತ ಹೇಳಿದ್ರೆ ಹೀಪ್ ಆಫ್ ಡೆಡ್ ಅಥವಾ ಮೌಂಟ್ ಆಫ್ ಡೆಡ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅದಕ್ಕೆ ಮೊಹೆಂಜೊದಾರೋ ಅಂತ ಹೆಸರು ಬಂದಿದೆ. ಏನಕ್ಕೆ? ಇಲ್ಲಿ ಅಸ್ಥಿಪಂಜರಗಳು ಸಾಕಷ್ಟು ಸಿಕ್ಕಿರೋದನ್ನ ನಾವು ನೋಡ್ಬೋದು. ಬರೀ ಆ ಸ್ಕೆಲಿಟನ್ಸ್ಗಳು ಮಾತ್ರ ಸಿಕ್ಕಿಲ್ಲ, ಸ್ಕೆಲಿಟನ್ಸ್ಗಳು ಡಿಫಾರ್ಮ್ಡ್ ಆಗಿ ಸಿಕ್ಕಿರೋದನ್ನ ನೋಡ್ತೀವಿ. ಅಂದ್ರೆ ಕಟ್ ಆಗಿರುವಂತಹ ಬೋನ್ಸ್ ಗಳನ್ನು ಕೂಡ ನಾವು ನೋಡ್ತೀವಿ. ಅದೇನ್ ತೋರಿಸುತ್ತೆ? ದಟ್ ಇಂಡಿಕೇಟ್ಸ್ ವಾರ್ಫೇರ್. ಇದೇ ಥರದಲ್ಲಿ ಒಂದು ಮಲ್ಟಿ ಪಿಲ್ಲರ್ಡ್ ಅಸೆಂಬ್ಲಿ ಹಾಲ್ನ ಕೂಡ ನೋಡ್ತೀವಿ ನಾವು ಮೊಹೆಂಜೊದಾರೋದಲ್ಲಿ. ಮಲ್ಟಿ ಪಿಲ್ಲರ್ಡ್ ಅಸೆಂಬ್ಲಿ ಹಾಲು ಒಂದು ರೀತಿಯ ಪಬ್ಲಿಕ್ ಸ್ಪೇಸ್ನ ಪಬ್ಲಿಕ್ಗೋಸ್ಕರ ಪ್ರೊವೈಡ್ ಮಾಡಿಕೊಟ್ಟಿತ್ತು ಅವತ್ತಿನ ಹರಪ್ಪನ್ ಸ್ಟೇಟ್ ಅಂತ. ಹರಪ್ಪದಲ್ಲಿ ಯಾವ ಥರದ ಸ್ಟೇಟ್ ಇತ್ತೋ ಪ್ರಾಬಬ್ಲಿ ಆ ಥರದ ಸ್ಟೇಟ್ ಒಂದು ಪಬ್ಲಿಕ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಟ್ಟಿತ್ತು ಅಂತ ಹೇಳ್ಬೋದು ನಾವು ಮಲ್ಟಿ ಪಿಲ್ಲರ್ಡ್ ಅಸೆಂಬ್ಲಿ ಹಾಲ್ನ. ಜೊತೆಗೆ ಈ ಮಲ್ಟಿ ಪಿಲ್ಲರ್ಡ್ ಅಸೆಂಬ್ಲಿ ಹಾಲ್ನ ವೆಸ್ಟರ್ನ್ ಸೈಡ್ ನಲ್ಲಿ ಅಥವಾ ಲೆಫ್ಟ್ ಸೈಡ್ ನಲ್ಲಿ ಒಂದು ಪ್ರೋಟೋ ಟೆಂಪಲ್ ನ ಕೂಡ ನಾವು ನೋಡಬಹುದು. ಏನಕ್ಕೆಂದ್ರೆ ಇವತ್ತೇನ್ ನಾವು ಟೆಂಪಲ್ ಸ್ಟ್ರಕ್ಚರ್ ನೋಡ್ತೀವಲ್ವಾ, ಆ ಟೆಂಪಲ್ ಸ್ಟ್ರಕ್ಚರ್ ಅದೇ ತರ ಇರೋದನ್ನ ನೋಡ್ತೀವಿ. ಒಂದು ಸಾಮಾನ್ಯ ಏನಾಗುತ್ತೆ, ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಮೇನ್ ಗರ್ಭಗೃಹ ಇರುತ್ತೆ, ಒಳಗಡೆಗೆ ದೇವರ ಮೂರ್ತಿ ಇರುತ್ತೆ ಅಲ್ವಾ, ಇದಕ್ಕೆ ಟೆಂಪಲ್ ಸ್ಟ್ರಕ್ಚರ್ ಅಂತ ಕರೆಯೋದು. ಹೌದಾ ಅಲ್ವಾ? ದೇವಸ್ಥಾನದ ಎಷ್ಟೇ ಒಂದು ಗರ್ಭಗೃಹ ಇರುತ್ತೆ, ಒಳಗಡೆಗೆ ಮೂರ್ತಿ ಇರುತ್ತೆ. ಇಲ್ಲಿ ಈ ಮಲ್ಟಿಪ್ಲೇಡ್ ಅಸೆಂಬ್ಲಿ ಹಾಲ್ ನ ಲೆಫ್ಟ್ ಸೈಡ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ನ ಒಳಗಡೆಗೆ ಈ ಮದರ್ ಗಾಡೆಸ್ ಸುಮಾರು ಇಮೇಜಸ್ ಗಳನ್ನ ನೋಡಬಹುದು, ಪಶುಪತಿದು ಸುಮಾರು ಇಮೇಜ್ ಗಳನ್ನ ನಾವು ನೋಡಬಹುದು. ಸೊ ಹಾಗಾಗಿ ಪ್ರಾಬಬ್ಲಿ ದಟ್ ಮೈಟ್ ಬಿ ಅ ಟೆಂಪಲ್ ಅಂತ ಹೇಳಿ ಸುಮಾರು ಜನ ರೆಕಮೆಂಡ್ ಮಾಡಿರೋದನ್ನ ನಾವು ನೋಡಬಹುದು. ಮೊಹೆಂಜೊದಾರೋದಲ್ಲಿ ದೇರ್ ಆರ್ ನೋ ಸೆಮೆಟರೀಸ್, ಸ್ಮಶಾನಗಳಿಲ್ಲ. ಅದೇ ಥರದಲ್ಲಿ ಬ್ರಾಂಜ್ ಮಿರರ್, ನೀಡಲ್ಲು, ಬ್ರಾಂಜ್ ಸ್ಟ್ಯಾಚ್ಯೂ ಆಫ್ ದ ಬುಲ್, ಇದೆಲ್ಲಾನು ಕೂಡ ನಮಗೆ ಸಿಕ್ಕಿರೋದು ಮೊಹೆಂಜೊದಾರೋದಲ್ಲಿ. ನೆಕ್ಸ್ಟ್ ಸೈಟ್ ಸುಕ್ತಗೆಂಡಾರ್ ಅಂತ ಹೇಳಿ. ಸುಕ್ತಗೆಂಡಾರ್ನ ಎಕ್ಸ್ಕವೇಟ್ ಮಾಡಿದ್ದು ಸ್ಟೈನ್, ಬಲೂಚಿಸ್ತಾನದ ಕೋಸ್ಟಲ್ ಇರುವಂತಹ ಒಂದು ಸಿಟಿ ಅಂತ ಹೇಳ್ಬೋದು ನಾವು. ಈ ಸುಕ್ತಗೆಂಡಾರ್ ಪ್ರಾಬಬ್ಲಿ ದಟ್ ಮೈಟ್ ಬಿ ಅ ಕಾಂಟ್ಯಾಕ್ಟ್ ಪಾಯಿಂಟ್ ಬಿಟ್ವೀನ್ ಹರಪ್ಪನ್ಸ್ ಅಂಡ್ ಮೆಸೊಪೊಟೋಮಿಯನ್ಸ್ ಮತ್ತೆ ಹರಪ್ಪನ್ಸ್ ಮಧ್ಯೆ ಏನ್ ಟ್ರೇಡ್ ನಡೀತಾ ಇತ್ತು, ಅದಕ್ಕೆ ಒಂದು ಟ್ರೇಡ್ ಪಾಯಿಂಟ್ ಆಗಿತ್ತು, ಅದಕ್ಕೆ ಒಂದು ಪೋರ್ಟ್ ಆಗಿತ್ತು ಅಂತ ಹೇಳ್ಬೋದು ನಾವು. ಇನ್ನೊಂದು ಕಡೆಗೆ ಚಾನ್ಹುದಾರೋ ಅಂತ ಬರುತ್ತೆ. ಚಾನ್ಹುದಾರೋ ಎಕ್ಸ್ಕವೇಟ್ ಮಾಡಿದ್ದು 1931 ಅಲ್ಲಿ NG ಮಜುಂದಾರೋ, ಇಂಡಸ್ ರಿವರ್ ನ ಮೇಲ್ಗಡೆಗೆ ಬರುತ್ತೆ. ಇಲ್ಲಿ ವಿ ಸಿ ದ ಬೀಡ್ ಮೇಕರ್ ಶಾಪ್. ಬೀಡ್ಸ್ ಅಂದ್ರೆ ಗೊತ್ತಲ್ವಾ, ಈ ಹವಳ ಗಿಳ ಎಲ್ಲ ಮಾಡ್ಬಿಟ್ಟು ಸರಗಳಿಗೆ ಜೋಡಿಸ್ತಾರಲ್ವಾ, ಅದಕ್ಕೆ ಬೀಡ್ಸ್ ಅಂತ ಕರೀತಾರೆ. ಆ ತರದ ಒಂದು ಬೀಡ್ಸ್ ಮೇಕಿಂಗ್ ಶಾಪ್ ನಾವು ನೋಡ್ಬೋದು. ಈ ಬೀಡ್ಸ್ ಗಳಲ್ಲಿ
ಒಂದಷ್ಟು ಬೋನ್ಸ್ ಇಂದ ಮಾಡಿರುವಂತಹ ಬೀಡ್ಸ್ ಗಳಿರೋದನ್ನ ನೋಡ್ತೀವಿ, ಒಂದಷ್ಟು ಪ್ರೀಶಿಯಸ್ ಸ್ಟೋನ್ಸ್ ಇಂದ ಮಾಡಿರುವಂತಹ ಬೀಡ್ಸ್ ಗಳನ್ನ ನೋಡ್ತೀವಿ, ಒಂದಷ್ಟು ಪ್ರೀಶಿಯಸ್ ಮೆಟಲ್ಸ್ ಇಂದ ಯೂಸ್ ಮಾಡಿ ಬೀಡ್ಸ್ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಯಾವ್ದ್ರಲ್ಲಿ? ಈ ಚಾನ್ ಹೋ ದಾರದಲ್ಲಿ. ಅದ್ರ ಜೊತೆಗೆ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸಿಮೆಂಟ್ ಪ್ಲಾಟ್ಫಾರ್ಮ್ ಮಾಡ್ತಿದ್ದೀರಾ ನೀವು ಅಂತ ಅನ್ಕೊಳ್ಳಿ. ಸಿಮೆಂಟ್ ಪ್ಲಾಟ್ಫಾರ್ಮ್ ಮಾಡಿದ್ರೆ ಇನ್ನ ಸಿಮೆಂಟ್ ಬಹಳ ಹಸಿಯಾಗಿ ಇದೆ, ಮಿಸ್ ಆಗಿ ಕಾಲಿಟ್ಬಿಟ್ರಿ ನೀವೇ ಅಂತ ಅನ್ಕೊಳ್ಳಿ. ಮಿಸ್ ಆಗಿ ಕಾಲಿಟ್ಟಿದ್ದು ಏನಾಗ್ಬಿಡುತ್ತೆ? ಅಲ್ಲೇ ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿಬಿಡುತ್ತೆ ಕಾಲು, ಅಲ್ವಾ? ಅದೇ ತರ ಅಲ್ಲೂ ಕೂಡ ಪ್ರಾಬಬ್ಲಿ ಒಂದು ಸ್ಟ್ರಕ್ಚರ್ನ ಮೇಲ್ಗಡೆಗೆ ಒಂದು ನಾಯಿ ಬೆಕ್ಕನ್ನ ಓಡಿಸ್ಕೊಂಡು ಹೋಗ್ತಿರುವಂತ ಫುಟ್ ಪ್ರಿಂಟ್ ಇರೋದನ್ನ ನೋಡ್ತೀವಿ ನಾವು ಚಾನ್ ಹೋ ದಾರೋದಲ್ಲಿ. ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಪಾಪ ಅವರು, ನಾಯಿ ಏನ್ ಮಾಡಿದೆ, ಬೆಕ್ಕಿಗೆ ಕಂಡ ತಕ್ಷಣ ಅಟ್ಟಿಸ್ಕೊಂಡು ಹೋಗ್ಬಿಟ್ಟಿದೆ. ಪ್ರಾಬಬ್ಲಿ ಟಾಮ್ ಅಂಡ್ ಜೆರಿಗಿಂತ ಮುಂಚೆನೆ ಆ ಒಂದು ಹ್ಯಾಬಿಟ್ ಇತ್ತು ಅಂತ ಅನ್ಸುತ್ತೆ ನಾಯಿಗೆ. ಇಲ್ಲಿ ಆ ತರದ ಒಂದು ಫುಟ್ ಪ್ರಿಂಟ್ ಇರೋದನ್ನ ನೋಡ್ತೀವಿ ನಾವು ಚಾನ್ ಹೋ ದಾರೋದಲ್ಲಿ. ಅದ್ರ ಜೊತೆಗೆ ಇಟ್ ವಾಸ್ ನೋನ್ ಫಾರ್ ಕಾಟನ್ ಟೆಕ್ಸ್ಟೈಲ್. ಇದೆಲ್ಲ ಬೇಕಾಗಿಲ್ಲ. ಲ್ಯಾಂಕಶೈರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರೀತಾರೆ. ಅದೆಲ್ಲ ಹೇಗೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀದಿಲ್ಲ, ಲ್ಯಾಂಕಶೈರ್ ಆಫ್ ಇಂಡಿಯಾ ಅಂತ ಕರೀದಿಲ್ಲ. ಏನು ಅಂತ ಹೇಳಿದ್ರೆ, ಅಥವಾ ಮ್ಯಾಕವಲ್ಲಿ ಆಫ್ ಇಂಡಿಯಾ ಅಂತ ಕರೀದು ಚಾಣಕ್ಯಂಗೆ. ಇದೆಲ್ಲಾನು ಕೂಡ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಎಲ್ಲಾನು ಕೂಡ ಲುಕಿಂಗ್ ಇಂಡಿಯನ್ ಹಿಸ್ಟ್ರಿ ಥ್ರೂ ಕಲೋನಿಯಲ್ ಲೆನ್ಸ್ ತೋರಿಸ್ತದೆ ನಮಗೆ. ನಾವು ಕಲೋನಿಯಲ್ ಲೆನ್ಸ್ ಇಂದ ಇಂಡಿಯನ್ ಹಿಸ್ಟ್ರಿ ನೋಡಿದಾಗ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಈ ಲ್ಯಾಂಕಶೈರ್ ಅಂತ ಸಿಟಿ ಎಕ್ಸಿಸ್ಟೆನ್ಸ್ ನಲ್ಲೇ ಇಲ್ಲದೆ ಇರುವಂತ ಟೈಮ್ ನಲ್ಲಿ ಚಾನ್ ಹೋ ದಾರೋ ಇದನ್ನ ನೋಡ್ತೀವಿ ನಾವು. ಸಿವಿಲೈಸೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಯುರೋಪಿಯನ್ಸ್ಗೆ. ಅವತ್ತಿನ ಟೈಮ್ ನಲ್ಲಿ ನಾವು ದೊಡ್ಡ ದೊಡ್ಡ ಸಿಟೀಸ್ ಗಳನ್ನ ಕಟ್ಕೊಂಡಿದ್ವಿ. ಸೊ ಪ್ರಾಬಬ್ಲಿ ಈ ತರ ಕರೆಯೋದು ತಪ್ಪಾಗುತ್ತೆ. ಆದ್ರೆ ಎಕ್ಸಾಮ್ ನಲ್ಲಿ ಕೆಲವೊಂದಷ್ಟು ಜನ ಒಂದು 50-60 ದಾಟಿರುವಂತಹ ಓಲ್ಡ್ ಏಜ್ ಅಂಕಲ್ಗಳು, ಓಲ್ಡ್ ಏಜ್ ಪ್ರೊಫೆಸರ್ಸ್ ಗಳು ಏನ್ ಮಾಡ್ತಾರೆ, ಈ ತರದ ಕ್ವಶನ್ಸ್ ಗಳನ್ನ ಕೇಳೋದನ್ನ ನೋಡ್ತೀವಿ. ಇವಾಗ ಕ್ವಶನ್ಸ್ ಕೇಳೋದು ಕಡಿಮೆ ಆಗಿದೆ, ಆದ್ರೂ ಕೂಡ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಪ್ರಾಬಬ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಒನ್ ಆಫ್ ದ ಮೇಜರ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ಅಂತ ಹೇಳ್ಬೋದು ನಾವು ಯಾವ್ದನ್ನ, ಚಾನ್ ಹೋ ದಾರೋನ. ಇನ್ನೊಂದು ಎಲ್ಲದಕ್ಕಿಂತ ಮೇಜರ್ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ನೋ ಸಿಟಾಡೆಲ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ 2 ಟೌನ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೌನ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ರು. ಒಂದು ಲೋವರ್ ಟೌನ್ ಅಂತ ಕರೆಯೋರು, ಇನ್ನೊಂದು ಪ್ಲಾಟ್ಫಾರ್ಮ್ ನ ಮೇಲ್ಗಡೆಗೆ ಇನ್ನೊಂದು ಸಿಟಿನ ಕಟ್ಕೊಳ್ತಿದ್ರು. ಅದಕ್ಕೆ ಅವರು ಸಿಟಾಡೆಲ್ ಅಂತ ಕರಿತೀವಿ ನಾವು. ಸೊ ಈ ಚಾನ್ ಹೋ ದಾರೋದಲ್ಲಿ ದೇರ್ ಇಸ್ ನೋ ಸಿಟಾಡೆಲ್. ಸಿಟಾಡೆಲ್ ಇಲ್ಲದೆ ಇರುವಂತಹ ಒಂದು ಸಿಟಿ ಆಗಿತ್ತು ಅಂತ ಹೇಳ್ಬೋದು ನಾವು, ಸೆಟಲ್ಮೆಂಟ್ ಯಾವುದು, ಚಾನ್ ಹೋ ದಾರೋ. ಜೊತೆಗೆ ಲಾರ್ಜೆಸ್ಟ್ ನಂಬರ್ ಆಫ್ ಕಾಪರ್ ಟೂಲ್ಸ್ ನ ನೋಡೋದು ನಾವು ಚಾನ್ ಹೋ ದಾರೋದಲ್ಲೇ. ಅಮೀರಿ ಅನ್ನೋಂಥ ಇನ್ನೊಂದು ಸೆಟಲ್ಮೆಂಟ್ ನೋಡ್ತೀವಿ, ಇನ್ನೊಂದು ಎಕ್ಸ್ಕವೇಟೆಡ್ ಸೈಟ್ ನೋಡ್ತೀವಿ. ಅಮೀರಿಯಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗೋದು ಒಂದು ಆಂಟಿಲೋಪ್ ನ ಎವಿಡೆನ್ಸ್ ಸಿಕ್ಕಿರೋದನ್ನ ನೋಡ್ತೀವಿ ನಾವು. ಜಿಂಕೆ, ಕೋಡ್ಗಳಿರುವಂತ ಜಿಂಕೆ. ಆಂಟಿಲೋಪ್ ನ ನಾವು ಒಂದು ಆಂಟಿಲೋಪ್ ದ ಎವಿಡೆನ್ಸ್ ನೋಡಿ, ಆಂಟಿಲೋಪ್ ನ ಬರಿಯಲ್ನ ನೋಡ್ತೀವಿ ನಾವು ಈ ಅಮೀರಿಯಲ್ಲಿ. ಕಾಲಿಬಂಗನ್ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ. ಕಾಲಿಬಂಗನ್ಗೆ ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಂಗಲ್ ಮೇಕಿಂಗ್ ಸೆಂಟರ್, ಇಟ್ ವಾಸ್ ಅ ಬ್ಯಾಂಗಲ್ ಮೇಕಿಂಗ್ ಸೆಂಟರ್ ಕಾಲಿಬಂಗನ್. ಈ ಬಳೆಗಳನ್ನ ಮಾಡ್ಬೇಕಾದ್ರೆ ಕೆಲವು ಟೈಮಲ್ಲಿ ಜಾಸ್ತಿ ಹೀಟ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಬಳೆಗಳು ಕಪ್ಪಾಗ್ಬಿಡುತ್ತೆ. ಅದೆಲ್ಲಾನು ಕೂಡ ಡಿಸ್ಕಾರ್ಡ್ ಮಾಡ್ತಾರೆ ಅಲ್ವಾ. ಬಳೆ ಮಾಡೋದು ಗೊತ್ತಿದೆ ಅಲ್ವಾ, ಗ್ಲಾಸ್ ಅಲ್ಲಿ ಗೊತ್ತಿದೆಯಾ ಇಲ್ವಾ? ಸೊ ಬ್ಯಾಂಗಲ್ ಮೇಕಿಂಗ್ ಪ್ರೋಸೆಸ್ ನಲ್ಲಿ ಹೀಟ್ ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಡಿ ಕಲರ್ ಆಗ್ಬಿಡುತ್ತೆ, ಡಾರ್ಕ್ ಆಗ್ಬಿಡುತ್ತೆ ಬ್ಯಾಂಗಲ್. ಸೊ ಆ ಥರದ್ದೆಲ್ಲಾನು ಕೂಡ ಒಂದ್ ಕಡೆಗೆ ಡಿಸ್ಕಾರ್ಡ್ ಮಾಡ್ತಾ ಇದ್ರು. ಈ ಕಾಲಿಬಂಗನ್ ಸೈಟ್ ಎಕ್ಸ್ಕವೇಟ್ ಮಾಡಿದಾಗ ಎಲ್ಲಿ ನೋಡಿದ್ರು ಕೂಡ ಒಂದ್ ರೀತಿಯ ಫ್ಯಾಕ್ಟ್ರಿ ಸೆಟಲ್ಮೆಂಟ್ ನೋಡ್ತೀವಿ ನಾವು. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಪ್ಪು ಬಳೆಗಳು ಜಾಸ್ತಿ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಸೆಟಲ್ಮೆಂಟ್ಗೆ ಅದಕ್ಕೆ ಕಾಲಿಬಂಗನ್ ಅಂತಾನೆ ಹೆಸರಿಟ್ಟಿರೋದನ್ನ ನಾವು ನೋಡ್ತೀವಿ. ಸೊ ಕಾಲಿಬಂಗನ್ ನಲ್ಲಿ ವಿ ಸಿ ದ ಎವಿಡೆನ್ಸ್ ಆಫ್ ಕ್ಯಾಮಲ್ ಬೋನ್ಸ್ ನ ಎವಿಡೆನ್ಸ್ ನೋಡ್ತೀವಿ. ವುಡನ್ ಪ್ಲೌ ಇರೋದನ್ನ ನೋಡ್ತೀವಿ ನಾವು, ನೇಗಿಲನ್ನ. ಅದೇ ತರದಲ್ಲಿ ಇಲ್ಲಿ ಒಂದು ಬೀಡ್ ಮೇಕರ್ ಶಾಪ್ ಇದ್ದದನ್ನ ನೋಡ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಬಾವಿ ಇರೋದನ್ನ ನೋಡ್ತೀವಿ. ದೇರ್ ವಾಸ್ ಅ ವೆಲ್ ಇನ್ ಎವ್ರಿ ಹೌಸ್. ಮಿಕ್ಸ್ಡ್ ಕ್ರಾಪಿಂಗ್ ಕೂಡ ನಾವು ನೋಡ್ತೀವಿ. ಮಿಕ್ಸ್ಡ್ ಕ್ರಾಪಿಂಗ್ ಅಂದ್ರೆ ಹೇಗೆ ಗೊತ್ತಾಗುತ್ತೆ, ಒಂದು ಪ್ಲಾಟ್ ಆಫ್ ಲ್ಯಾಂಡ್ ನಲ್ಲಿ ಈ ಜಾಗದಲ್ಲಿ ಒಂದು ಕ್ರಾಪ್ ಹಾಕಿದ್ರೆ ಈ ಜಾಗದಲ್ಲಿ ಇನ್ನೊಂದು ಕ್ರಾಪ್ ಹಾಕಿರ್ತೀವಿ, ಮತ್ತೊಂದು ಜಾಗದಲ್ಲಿ ಮತ್ತೊಂದು ಕ್ರಾಪ್ ಹಾಕ್ತೀವಿ. ಇದಕ್ಕೆ ನಾವು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಅಂದ್ರೆ ಕಲ್ಟಿವೇಟಿಂಗ್ ಮಲ್ಟಿಪಲ್ ಕ್ರಾಪ್ಸ್ ಇನ್ ಸಿಂಗಲ್ ಪ್ಲಾಟ್ ಆಫ್ ಲ್ಯಾಂಡ್ ಗೆ ನಾವು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ, ಅಲ್ಲಿ ನಾವು ಬೆಳೆನೂ ಕೂಡ ಬೆಳಿತೀವಿ, ಅಲ್ಲಿ ಅನಿಮಲ್ ಹಸ್ಬೆಂಡ್ರನ್ನ ಕೂಡ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳಿದ್ರೆ ಗ್ರೋಯಿಂಗ್ ಅಥವಾ ಕಲ್ಟಿವೇಟಿಂಗ್ ಮಲ್ಟಿಪಲ್ ಕ್ರಾಪ್ಸ್ ಇನ್ ಸಿಂಗಲ್ ಪ್ಲಾಟ್ ಆಫ್ ಲ್ಯಾಂಡ್. ಸೊ ಇಲ್ಲಿ ವಿ ಕ್ಯಾನ್ ಸಿ ದ ಎವಿಡೆನ್ಸ್ ಆಫ್ ಮಲ್ಟಿಪಲ್ ಕ್ರಾಪಿಂಗ್ ಯಾವ್ದ್ರಲ್ಲಿ, ಕಾಲಿಬಂಗನ್ ನಲ್ಲಿ. ಅದ್ರ ಜೊತೆಗೆ ಅರ್ಲಿಯೆಸ್ಟ್ ಪ್ಲೌಡ್ ಫೀಲ್ಡ್ ಇನ್ ಇಂಡಿಯಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ IVC ಅಲ್ಲಿ ಫಸ್ಟ್ ಟೈಮ್ ಅಮಾಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ನಮಗೆ ಒಂದು ಫೈರ್ ಆಲ್ಟಾರ್ ಸಿಗೋದನ್ನ ನಾವು ನೋಡ್ತೀವಿ. ಫೈರ್ ಆಲ್ಟಾರ್ ಅಂತ ಹೇಳಿದ್ರೆ ಯಜ್ಞಕುಂಡ. ಈ ಹೋಮ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವಾ ನಾವು, ಆ ಹೋಮ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಕುಂಡಗಳನ್ನ ಫೈರ್ ಆಲ್ಟಾರ್ಸ್ ಅಂತ ಕರೀತಾರೆ. IVC ಅಲ್ಲಿ ಫಸ್ಟ್ ಟೈಮ್ ನಮಗೆ ವಿ ಸಿ ದ ಎವಿಡೆನ್ಸ್ ಆಫ್ ಫೈರ್ ಆಲ್ಟಾರ್ಸ್ ಇನ್ ಕಾಲಿಬಂಗನ್. ಲೋಥಲ್ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ನಲ್ಲಿ ನ್ಯೂಸ್ ಅಲ್ಲಿ ಇತ್ತು, ಗೊತ್ತಿದೆ ಯಾರಿಗಾದ್ರು? ಲಾಸ್ಟ್ 1 year ನಲ್ಲಿ
ಲೋಥಲ್ ನಲ್ಲಿ ಒಂದು ಮಾರಿಟೈಮ್ ಮ್ಯೂಸಿಯಂ ನ ಕನ್ಸ್ಟ್ರಕ್ಟ್ ಮಾಡ್ತಿದೆ ಇಂಡಿಯನ್ ಗವರ್ಮೆಂಟ್, ಅದಕ್ಕೋಸ್ಕರ ಲೋಥಲ್ ನ್ಯೂಸ್ ನಲ್ಲಿತ್ತು. ಈ ಲೋಥಲ್ ವಾಸ್ ಅ ಪೋರ್ಟ್ ಸಿಟಿ ಡ್ಯೂರಿಂಗ್ IBC. ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ ಇದು ಪೋರ್ಟ್ ಸಿಟಿ ಆಗಿದ್ದು, ಇವಾಗ ಕೋಸ್ಟ್ ಇಂದ 45 ಕಿಲೋಮೀಟರ್ಸ್ ಒಳಗಡೆ ಇದೆ ಇದು. ಇದು ಹೇಗೆ ಗೊತ್ತಾಯ್ತು ಪೋರ್ಟ್ ಸಿಟಿ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಡಾಕ್ ಯಾರ್ಡ್ ನೋಡೋದು ನಾವಿಲ್ಲೇನೆ. ಫಸ್ಟ್ ಟೈಮ್ ಡಾಕ್ ಯಾರ್ಡ್ ಗೊತ್ತಲ್ವಾ, ದೋಣಿಗಳು ಬಂದು ನಿಂತ್ಕೊಳ್ಳುವಂತ ಜಾಗಕ್ಕೆ ನಾವು ಡಾಕ್ ಯಾರ್ಡ್ ಅಂತ ಕರಿತೀವಿ. ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಡಾಕ್ ಯಾರ್ಡ್ ನ ಕನ್ಸ್ಟ್ರಕ್ಟ್ ಮಾಡಿದ್ದನ್ನು ನಾವು ಲೋಥಲ್ ನಲ್ಲೇ ನೋಡ್ತೀವಿ. ಈ ಲೋಥಲ್ ನಲ್ಲಿ ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಇವ್ರಿಗೊಂದು ಭಯಂಕರ ಒಂದು ಫ್ಯಾಸಿನೇಟಿಂಗ್, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡ್ತಾರೆ ಇವ್ರು. ಏನು ಅಂತ ಹೇಳಿದ್ರೆ ನೋಡ್ತಾರೆ, ಒಂದು ರೀತಿಯಲ್ಲಿ ಒಂದು ಕಟ್ಟೆ ಕಟ್ಬಿಟ್ಬಿಡ್ತಾರೆ ಅಷ್ಟೇ. ಈ ತರ ಒಂದು ಕಟ್ಟೆ, ಈ ತರದ್ದು ಒಂದು ಎಲ್ ಶೇಪ್ ನಲ್ಲಿ, ಇಲ್ಲ ಈ ತರದ ಶೇಪ್ ನಲ್ಲಿ ಒಂದು ನಾನು ಯಾರೋ ಲೋಥಲ್ ಇಂದ ಎದ್ದು ಬಂದ್ರು ಅಂತ ಅನ್ಕೊಂಡೆ. ಈ ಲೋಥಲ್ ನಲ್ಲಿ ಫಸ್ಟ್ ಟೈಮ್ ನಾವು ಒಂದು ಆರ್ಟಿಫಿಷಿಯಲ್ ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇವ್ರಿಗೆ ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಈ ತರದ್ದು ಒಂದು ಡಾಕ್ ಯಾರ್ಡ್ ನ ನೋಡ್ತಾರೆ. ಇದು ಕೆರೆ ಅಂತ ಅನ್ಕೊಳ್ತಾರೆ, ಬಾವಿ ಅಂತ ಅನ್ಕೊಳ್ತಾರೆ. ಏನ್ ಮಾಡಿದ್ರು ಕೂಡ ಏನು ಕಟ್ಟಿದ್ರು ಇಲ್ಲಿ ಏನೂ ಇಲ್ಲ. ಹತ್ರ ನೋಡಿದ್ರೆ ಯಾವ್ದೇ ವಾಟರ್ ಸೋರ್ಸ್ ಇಲ್ಲ ಅಲ್ಲಿ. ಬಾವಿ ಮಾಡೋದಕ್ಕೆ 4 ಕಡೆ ಕಂಪ್ಲೀಟ್ ಆಗಿಲ್ಲ. ಇದು ಏನಿದು ಅಂತ ಭಯಂಕರ ತಲೆ ಕೆಡಿಸ್ಕೊಳ್ತಾರೆ. ತಲೆ ಕೆಡಿಸ್ಕೊಂಡಾದ್ಮೇಲೆ ಮತ್ತೆ ಎಕ್ಸ್ಕವೇಷನ್ ಕಂಟಿನ್ಯೂ ಮಾಡ್ತಾ 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 ಏನಾಗುತ್ತೆ, ಇಲ್ಲಿ ಸುಮಾರು ಈ ಸೀಲ್ಗಳು, ಶಿಪ್ ಇರುವಂತಹ ಸೀಲ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು ಟೆರ್ರಾಕೋಟಾದಲ್ಲಿ ಮಾಡಿರುವಂತಹ ಶಿಪ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಲೋಥಲ್ನಲ್ಲಿ. ಅವಾಗ ಕನ್ಕ್ಲೂಡ್ ಮಾಡ್ತಾರೆ. ಜೊತೆಗೆ ಜಿಯಾಲಜಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಸಿ ಲೆವೆಲ್ ಏನಿತ್ತು, ಆ ಸಿ ಲೆವೆಲ್ ಲೋಥಲ್ ತನಕ ಇತ್ತು. ಇವಾಗ ಏನಾಗಿದೆ, ಸಿ ಲೆವೆಲ್ ರಿಟ್ರೀಟ್ ಆಗಿ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಲೋಥಲ್ ಒಳಗಡೆ ಬಂದ್ಬಿಟ್ಟಿದೆ ಕೋಸ್ಟ್ ಇಂದ ಅಂತ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ತಾರೆ. ಸೊ ಇಂಡಸ್ ವ್ಯಾಲಿ ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ ಇಟ್ ವಾಸ್ ದ ಪೋರ್ಟ್ ಸಿಟಿ. ಇವತ್ತು ಯಾವ ತರ ನಾವು ಬಾಂಬೆ ನೋಡ್ತೀವಲ್ವಾ, ಯಾವ ತರ ಮುಂಬೈ ನೋಡ್ತೀವಲ್ವಾ ನಾವು ಇಂಡಿಯಾಗೆ ಒಂದು ಮೇಜರ್ ಪೋರ್ಟ್ ಆಗಿ, ಅದೇ ತರ ಪ್ರಾಬಬ್ಲಿ ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ ಲೋಥಲ್ ವಾಸ್ ದ ಮೇಜರ್ ಪೋರ್ಟ್ ಸಿಟಿ ಅಂತ ಹೇಳ್ಬೋದು. ಇಲ್ಲಿ ಆರ್ಟಿಫಿಷಿಯಲ್ ಡಾಕ್ ಯಾರ್ಡ್ ನ ನೋಡ್ತೀವಿ. ಜೊತೆಗೆ ಇಟ್ ವಾಸ್ ದ ಫಸ್ಟ್ ಟೈಡಲ್ ಪೋರ್ಟ್ ಇನ್ ದ ವರ್ಲ್ಡ್. ಟೈಡ್ಸ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಬೆಳಗ್ಗೆ ನೀರ್ ಕೆಳಗಡೆ ಹೋಗಿರುತ್ತೆ, 15 ದಿನಕ್ಕೊಂದ್ಸರಿ ನೀರ್ ಕೆಳಗೆ ಹೋಗುತ್ತೆ, 15 ದಿನಕ್ಕೊಂದ್ಸರಿ ನೀರ್ ಒಳಗೆ ಬರುತ್ತೆ. ಆಗಿದೆಯಲ್ಲ ನಮಗೆ ಜಿಯೋಗ್ರಫಿಲಿ ಟೈಡ್ಸ್ ಮತ್ತೆ ವೇವ್ಸ್ ಆಗಿದೆ ಅಲ್ವಾ. ಸೊ ಆ ಟೈಡ್ಸ್ ನ ಯೂಸ್ ಮಾಡ್ಕೊಂಡು ಒಳಗಡೆ ಬರೋದು, ಟೈಡ್ಸ್ ನ ಯೂಸ್ ಮಾಡ್ಕೊಂಡು ಆಚೆ ಹೋಗೋದು, ಈ ತರದ ಒಂದು ಮೆಕ್ಯಾನಿಸಮ್ ನೋಡ್ತೀವಿ ನಾವು ಲೋಥಲ್ ನಲ್ಲಿ. ಸೊ ಇಟ್ ವಾಸ್ ನಾಟ್ ಓನ್ಲಿ ಅ ಫಸ್ಟ್ ಆರ್ಟಿಫಿಷಿಯಲಿ ಕನ್ಸ್ಟ್ರಕ್ಟೆಡ್ ಡಾಕ್ ಯಾರ್ಡ್, ಇಟ್ ವಾಸ್ ಆಲ್ಸೋ ಅ ಫಸ್ಟ್ ಟೈಡಲ್ ಪೋರ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ಡಬಲ್ ಬರಿಯಲ್ ನ ನೋಡ್ತೀವಿ ನಾವು. ಗಂಡ ಹೆಂಡತಿನ ಒಂದೇ ಕಡೆಗೆ ಹೂತಾಕಿರುವಂತಹ ಎವಿಡೆನ್ಸ್ ನೋಡ್ತೀವಿ ನಾವು ಲೋಥಲ್ ನಲ್ಲಿ. ರೈಸ್ ಕಲ್ಟಿವೇಶನ್ ಫಸ್ಟ್ ಎವಿಡೆನ್ಸ್ ಸಿಗೋದು ನಮಗೆ ಲೋಥಲ್ ನಲ್ಲೇನೆ. ಲೋಥಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗುಜರಾತ್ ನಲ್ಲಿ ಬರುತ್ತೆ, ಸದರ್ನ್ ಪಾರ್ಟ್ ಆಫ್ ಗುಜರಾತ್ ನಲ್ಲಿ ಬರುತ್ತೆ. ಸದರ್ನ್ ಪಾರ್ಟ್ ಆಫ್ ಗುಜರಾತ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಒಳಗಡೆ ಬರುತ್ತೆ. ಪ್ಯಾಡಿ ಟ್ರಾಪಿಕಲ್ ಕ್ರಾಪ್. ಸೊ ಹಾಗಾಗಿ ಲೋಥಲ್ ನಲ್ಲಿ ಮಾತ್ರ ನಾವು ಪ್ಯಾಡಿ ಕಲ್ಟಿವೇಶನ್ ನೋಡ್ತೀವಿ. ಟೆಂಪರೇಟ್ ರೀಜನ್ ಗೆ ಹೋದ್ರೆ ಪ್ಯಾಡಿ ಕಲ್ಟಿವೇಟ್ ಮಾಡೋದು ಬಹಳ ಕಷ್ಟ. ಇವತ್ತೇನ್ ಪಂಜಾಬ್ ಅಲ್ಲಿ ಮತ್ತೆ ಹರಿಯಾಣದಲ್ಲಿ, ಉತ್ತರ ಪ್ರದೇಶದಲ್ಲಿ ಪ್ಯಾಡಿ ಕಲ್ಟಿವೇಶನ್ ನೋಡ್ತಾ ಇದ್ದೀವಿ, ದಟ್ ಹ್ಯಾಸ್ ಮೇಡ್ ಪಾಸಿಬಲ್ ಬಿಕಾಸ್ ಆಫ್ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಆಗಿದ್ದಕ್ಕೇನೆ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ಕೊಂಡು, ಇರಿಗೇಷನ್ಸ್ ನ ಯೂಸ್ ಮಾಡ್ಕೊಂಡು ಪ್ಯಾಡಿ ಕಲ್ಟಿವೇಟ್ ಮಾಡ್ತಿದ್ದಾರೆ. ಎಲ್ಸ್ ನ್ಯಾಚುರಲ್ ಆಗಿ ಪ್ಯಾಡಿ ಕಲ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ಇನ್ ಟ್ರಾಪಿಕಲ್ ಏರಿಯಾಸ್. ಬಹಳ ಹ್ಯೂಮಿಡ್ ಇರಬೇಕು ಟೆಂಪರೇಚರು, ಬಹಳ ಜಾಸ್ತಿ ನೀರಿನ ಅವೈಲಬಿಲಿಟಿ ಇರಬೇಕು, ಅಲ್ಲಿ ಮಾತ್ರ ನಾವು ಪ್ಯಾಡಿ ಕಲ್ಟಿವೇಶನ್ ಮಾಡ್ಬೋದು. ಸೊ ಲೋಥಲ್ ನಲ್ಲಿ ಫಸ್ಟ್ ಟೈಮ್ ವಿ ಸಿ ದ ಎವಿಡೆನ್ಸ್ ಆಫ್ ಪ್ಯಾಡಿ ಕಲ್ಟಿವೇಶನ್, ಫಸ್ಟ್ ಟೈಮ್ ವಿ ಸಿ ದ ಎವಿಡೆನ್ಸ್ ಆಫ್ ರೈಸ್. ಇಲ್ಲೂ ಕೂಡ ಬೀಡ್ ಮೇಕರ್ ಶಾಪ್ ನೋಡ್ತೀವಿ. ಆಗ್ಲೇ ಹೇಳಿದೆ ಟೆರ್ರಾಕೋಟಾ ಮಾಡಲ್ ಆಫ್ ಬೋಟ್ಸ್ ನ ನೋಡ್ತೀವಿ. ಐವರಿ ಸೀಲ್ಸ್ ನೋಡ್ತೀವಿ. ಐವರಿ ಗೊತ್ತಲ್ವಾ, ದಂತ, ಆನೆ ದಂತದಲ್ಲಿ ಮಾಡಿರುವಂತಹ ಸೀಲ್ಸ್ ಗಳನ್ನ ನೋಡ್ತೀವಿ ನಾವು. ಕಾಟನ್ ಟ್ರೇಡ್ಗೆ ಒಂದು ಎಕ್ಸಾಂಪಲ್ ನೋಡ್ತೀವಿ. ಇಲ್ಲಿ ಕಾಟನ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅದು ಕುಸಿದು ಹೋಗ್ಬಿಟ್ಟಿರುತ್ತೆ. ಒಂದು ಮನೆ, ಒಂದು ಟೇಬಲ್ ತರದ ಸ್ಟ್ರಕ್ಚರ್ ನ ಮೇಲ್ಗಡೆ ರೂಫ್ ಬಿದ್ಬಿಟ್ಟಿತ್ತು. ಎಕ್ಸ್ಕವೇಟ್ ಮಾಡಬೇಕಾದ್ರೆ ಆ 2 ಸ್ಟ್ರಕ್ಚರ್ ನ ಮಧ್ಯೆ ಕಾಟನ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಇವ್ರಿಗೆ ಟೆಕ್ಸ್ಟೈಲ್ ನ ಒಂದು ಅವೇರ್ನೆಸ್ ಇತ್ತು, ಯಾರಿಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವ್ರಿಗೆ ಅಂತ ಹೇಳಿ. ಇಲ್ಲೂ ಕೂಡ ನೋಡ್ತೀವಿ ನಾವು ಕಾಟನ್ ಟ್ರೇಡ್ ನ ಬಗ್ಗೆ ನಾಲೆಡ್ಜ್ ಸಿಗೋದನ್ನ ನಾವು ನೋಡ್ತೀವಿ. ಅದಕ್ಕೆ ಇದನ್ನ ಮ್ಯಾಂಚೆಸ್ಟರ್ ಆಫ್ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರೀತಾರೆ. ಕರೆಯೋ ನೆಸಿಟಿ ಇಲ್ಲ, ಆದ್ರೆ ಬ್ರಿಟಿಷರ್ಸ್ ಕರೆದು ಹೋಗ್ಬಿಟ್ಟಿದ್ದಾರೆ, ನಾವು ಹಂಗೆ ಕರ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕ್ಯುಲರ್ ಸೀಲ್ ನ ನೋಡ್ತೀವಿ ನಾವು. ಈಗ ದೊಡ್ಡ ದೊಡ್ಡ ಬಟನ್ಸ್ ನೋಡ್ತೀವಲ್ವಾ ನಾವು, ರೈನ್ ಕೋಟ್ ಗಳಿಗಿರುವಂತ ಬಹಳ ದೊಡ್ಡ ದೊಡ್ಡ ಬಟನ್ಗಳು, ಆ ಒಂದು ಸೈಜ್ ನಲ್ಲಿ ನಾವು ಸೀಲ್ಸ್ ಗಳನ್ನ ನೋಡ್ತೀವಿ ಲೋಥಲ್ ನಲ್ಲಿ, ವಿಚ್ ವಾಸ್ ಆಫ್ ಪರ್ಷಿಯನ್ ಸೀಲ್. ಪರ್ಷಿಯನ್ ಆರಿಜಿನ್ ಇರುವಂತ ಬಟನ್ ಸೀಲ್ಸ್ ಗಳನ್ನ ನೋಡ್ತೀವಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾವು ಸ್ಕ್ವೇರ್ ಇಲ್ಲಾಂದ್ರೆ ರೆಕ್ಟಾಂಗ್ಯುಲರ್ ಸೀಲ್ಸ್ ನ ಜಾಸ್ತಿ ನೋಡ್ತೀವಿ. ಲೋಥಲ್ ನಲ್ಲಿ ಬಿಕಾಸ್ ಆಫ್ ಟ್ರೇಡ್, ಬಿಕಾಸ್ ಆಫ್ ಪರ್ಷಿಯನ್ ಇನ್ಫ್ಲೂಯೆನ್ಸ್, ಇಲ್ಲಿ ಏನಾಯ್ತು, ರೌಂಡ್ ಕಲರ್ ಸೀಲ್ಸ್ ನಾವು ನೋಡ್ತೀವಿ, ರೌಂಡ್ ಶೇಪ್ ಸೀಲ್ಸ್ ನ ನೋಡ್ತೀವಿ.
ಬಟನ್ ಸೀಲ್ಸ್ ಅಂತ ಹೇಳಿದ್ರೆ ಮಧ್ಯ ಒಂದು ಹೋಲ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಬಟನ್ ಶೇಪ್ಡ್ ಸೀಲ್ಸ್ ಅಂತ ಕರಿತೀವಿ. ಅದೇ ಥರದಲ್ಲಿ ಈಜಿಪ್ಟಿನ ಜೊತೆಗೆ ಟ್ರೇಡ್ ಮಾಡ್ತಾ ಇದ್ರು ಅಂತ ನಾಲೆಡ್ಜ್ ಇತ್ತು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಈಜಿಪ್ಟ್ನಲ್ಲಿ ಏನು ಮಮ್ಮೀಸ್ ನೋಡ್ತೀವಲ್ವಾ ನಾವು, ಮಮ್ಮಿಫಿಕೇಶನ್ ಪ್ರೋಸೆಸ್ ನೋಡ್ತೀವಲ್ವಾ, ಹೆಣ ಸುತ್ತಾಕ್ಬಿಟ್ಟು ಯಾವುದೋ ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಒಳಗಡೆಗೆ ಮತ್ತೆ ಯಾರೋ ಒಬ್ಬ ಬರ್ತಾನೆ, ಯಾರೋ ಎಲ್ಲ ಬಂದ್ಬಿಟ್ಟು ಮಲಗಿರೋರೆಲ್ಲ ಎಳಿಸ್ತಾನೆ ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಮಮ್ಮಿಫಿಕೇಶನ್ ಮಾಡ್ತಿರ್ತಾರೆ ಅಲ್ಲಿ. ಸೊ ಈ ಮಮ್ಮೀಸ್ಗಳನ್ನ ನೋಡ್ತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟ್ರೇಡಿಗೆ ಹೋದಾಗ, ಇವ್ರು ಯಾರು ಮಾರಿ ಆ ತಲ್ಕೆಟ್ಟಿನ ಮಕ್ಕಳು ಅಂತ ಹೇಳ್ಬಿಟ್ಟು ಆಡ್ಕೊಳ್ಳೋದಕ್ಕೋಸ್ಕರ 2 ಮಾಡೆಲ್ಸ್ನ ಮಾಡೋದನ್ನ ನೋಡ್ತೀವಿ ನಾವು ಮಮ್ಮೀಸ್ಗಳದ್ದು. ಅಂದ್ರೆ ದೇ ಹ್ಯಾಡ್ ದ ನಾಲೆಡ್ಜ್ ಆಫ್ ಈಜಿಪ್ಟ್. ಅವ್ರಿಗೆ ಈಜಿಪ್ಟಿಯನ್ ಸಿವಿಲೈಸೇಷನ್. ಸುರ್ಕೋಟಾಡಾದಲ್ಲಿ ಯು ಹ್ಯಾವ್ ದ ರಿಮೈನ್ಸ್ ಆಫ್ ಹಾರ್ಸಸ್. ಹಾರ್ಸಿಂದ ಬೋನ್ಸ್ಗಳು ಸಿಕ್ಕಿದೆ ಅಂತ. ಅಂದ್ರೆ ಸುಮಾರು ವರ್ಷಗಳ ಕಾಲ ಏನ್ ಅನ್ಕೊಂಡಿದ್ರು ಸುಮಾರು ಜನ ಹಿಸ್ಟೋರಿಯನ್ಸ್ ಅಂತ ಹೇಳಿದ್ರೆ, ಹರಪ್ಪನ್ಸ್ ಹ್ಯಾಡ್ ನೋ ನಾಲೆಡ್ಜ್ ಆಫ್ ಹಾರ್ಸ್ ಅಂತ ಅಂದ್ಕೊಂಡಿದ್ರು. ಸೊ ಯಾವಾಗ ಸುರ್ಕೋಟಾಡಾದಲ್ಲಿ ವೆನ್ ವಿ ಗಾಟ್ ದ ರಿಮೈನ್ಸ್ ಆಫ್ ಹಾರ್ಸ್, ಅವಾಗ ಗೊತ್ತಾಗ್ತದೆ ನಮಗೆ ದೇ ಆಲ್ಸೋ ಹ್ಯಾಡ್ ದ ನಾಲೆಡ್ಜ್ ಆಫ್ ಹಾರ್ಸಸ್ ಅಂತ ಹೇಳಿ. ಸೊ ಎಕ್ಸಾಂಪಲ್ ಏನಾದ್ರು ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಇವ್ರಿಗೆ ಹಾರ್ಸ್ಗಳ ಕುದುರೆಗಳ ಬಗ್ಗೆ ಜ್ಞಾನನೇ ಇರಲಿಲ್ಲ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಇನ್ಕರೆಕ್ಟ್. ಇಲ್ಲೂ ಕೂಡ ನೋಡ್ತೀವಿ ಬೀಡ್ಸ್ ನೋಡ್ತೀವಿ. ಇಲ್ಲಿ ಸ್ಪೆಷಲ್ ಆಗಿ ವಿ ಸಿ ಪಾಟ್ ಬರಿಯಲ್ಸ್. ನಾವೇನು ನಿಯೋಲಿಥಿಕ್ ಕೇಸ್ ನೋಡಿದ್ವಲ್ವಾ ನಿನ್ನೆ ಪ್ರೀ ಹಿಸ್ಟರಿಕ್ ಟೈಮ್ ಪೀರಿಯಡ್ ನಲ್ಲಿ, ಈ ಬರಿಯಲ್ಸ್ಗಳನ್ನ ನೋಡಿದ್ವಿ, ಪಾಟ್ ಬರಿಯಲ್ ಅಂತ ಹೇಳ್ಬಿಟ್ಟು. ಆ ತರದ ಸಿಮಿಲರ್ ಪಾಟ್ ಬರಿಯಲ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು ನಾವು ಸುರ್ಕೋಟಾಡಾದಲ್ಲಿ. ದಿಸ್ ಟು ವಾಸ್ ಅ ಪೋರ್ಟ್ ಸಿಟಿ. ಸುರ್ಕೋಟಾಡನ್ನು ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಪೋರ್ಟ್ ಸಿಟಿ ಆಗಿತ್ತು. ಅದೇ ಥರದಲ್ಲಿ ಬಾನಾವಲಿ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ ಹರಿಯಾಣದಲ್ಲಿ. ಈ ಬಾನಾವಲಿ ವಾಸ್ ಅ ಬೀಡ್ ಮೇಕಿಂಗ್ ಸೆಂಟರ್. ಇಲ್ಲಿ ಬಾರ್ಲಿ ಕಲ್ಟಿವೇಶನ್ ಎವಿಡೆನ್ಸ್ ಸಿಗುತ್ತೆ ನಮಗೆ. ಅದೇ ಥರದಲ್ಲಿ ಈ ಬಾನಾವಲಿಯಲ್ಲಿ ವಿ ಸಿ ದ ಎವಿಡೆನ್ಸ್ ಆಫ್ ಬೋತ್ ಪ್ರೀ ಹರಪ್ಪನ್ ಅಂಡ್ ಪೋಸ್ಟ್ ಹರಪ್ಪನ್. ಹರಪ್ಪನ್ ಕಲ್ಚರ್ದು ಕೂಡ ಎವಿಡೆನ್ಸ್ ಸಿಗುತ್ತೆ. ಹರಪ್ಪನ್ ಕಲ್ಚರ್ದು 3 ಸ್ಟೇಜಸ್ ಏನ್ ನೋಡ್ತೀವಿ ನಾವು, ಆ 3 ಸ್ಟೇಜ್ ಇಂದ ಎವಿಡೆನ್ಸ್ ಸಿಗೋದನ್ನ ನಾವು ನೋಡ್ತೀವಿ. ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗೋದು ಕರೆಂಟ್ ಅಫೇರ್ಸ್ ನಲ್ಲೂ ಕೂಡ ನ್ಯೂಸ್ ಅಲ್ಲಿ ಇತ್ತಿದ್ದು ಧೋಲವೀರ ಅಂತ ಹೇಳಿ. ಇದ್ರ ಬಗ್ಗೆ ಕೇಳಿರ್ತೀರಾ ನೀವು? ಕೇಳಿದ್ರ ಧೋಲವೀರ? ಏನಕ್ಕೆ ನ್ಯೂಸ್ ಅಲ್ಲಿ ಧೋಲವೀರ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನ ಲಿಸ್ಟ್ ನಲ್ಲಿ ಧೋಲವೀರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಿದ್ರೆ ವೆದರ್ ಇಟ್ ಈಸ್ ದ ಓನ್ಲಿ IVC ಸೈಟ್ ವಿಚ್ ಇಸ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್? ಹೌದಾ? ಓನ್ಲಿ IVC ಸೈಟಾ? ಹರಪ್ಪ ಮೊಹೆಂಜೋದಾರೋ ಎಲ್ಲೋ ಹೋಯ್ತು. ಮತ್ತೆ ಹರಪ್ಪ ಮತ್ತೆ ಮೊಹೆಂಜೋದಾರೋನು ಕೂಡ ಇತ್ತು. ಹರಪ್ಪ ಮತ್ತೆ ಮೊಹೆಂಜೋದಾರೋನು ಕೂಡ ಆರ್ ಇನ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್. ಇಲ್ಲಿ ಕ್ಯಾಚ್ ಏನು ಅಂತ ಹೇಳಿದ್ರೆ, ಹರಪ್ಪ ಮತ್ತೆ ಮೊಹೆಂಜೋದಾರೋ ಇರೋದು ಪ್ರೆಸೆಂಟ್ ಡೇ ಪಾಕಿಸ್ತಾನದಲ್ಲಿ. ಸೊ ಧೋಲವೀರ ಇಸ್ ದ ಓನ್ಲಿ ಇಂಡಿಯನ್ IVC ಸೈಟ್ ವಿಚ್ ಇಸ್ ಇನ್ ದ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್. ಸೊ ಕ್ವಶನ್ ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಧೋಲವೀರ ಇಂಪಾರ್ಟೆಂಟ್ ಆಗೋದು ಏನಕ್ಕೆ ಅಂತಂದ್ರೆ, ನಿಮಗೆ ಈ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಭಾರತ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ನಲ್ಲಿ ಸೀರೀಸ್ ಬರುತ್ತೆ. ಆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಭಾರತ್ ನಲ್ಲಿ ಹಿಸ್ಟಾರಿಕಲಿ ಇಂಡಿಯಾಗೆ ಬಹಳ ಹಿಸ್ಟಾರಿಕಲಿ ನಾನು ಹಿಂದಕ್ಕೆ ಹೋಗ್ಬಿಟ್ಟು ನಾವು ಹಿಸ್ಟಾರಿಕಲಿ ವಿಚ್ ವೇರ್ ದ ಬಿಲ್ಡಿಂಗ್ಸ್ ದಟ್ ವೇರ್ ಅಥವಾ ವಿಚ್ ವೇರ್ ದ ಕನ್ಸ್ಟ್ರಕ್ಷನ್ಸ್ ದಟ್ ಆರ್ ಇನ್ಸ್ಪೈರಿಂಗ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಭಾರತ್ ಅಂತ ಹೇಳಿ. ಆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಭಾರತ್ ನಲ್ಲಿ ಫಸ್ಟ್ ಎಪಿಸೋಡು ಈ ಧೋಲವೀರದ ಬಗ್ಗೆನೇ ಮಾತಾಡೋದನ್ನ ನೋಡ್ತೀವಿ ನಾವು. ಯಾವ ತರ ಧೋಲವೀರದಲ್ಲಿ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇತ್ತು ಅನ್ನೋದ್ರ ಬಗ್ಗೆ ಆ ಒಂದು ಪ್ರೋಗ್ರಾಮ್ ಮಾಡೋದನ್ನ ನಾವು ನೋಡ್ತೀವಿ. ಧೋಲವೀರ ಇರೋದು ಬಹಳ ಡ್ರೈ ಏರಿಯಾದಲ್ಲಿ, ಗುಜರಾತ್ ನಲ್ಲಿ ತುಂಬಾ ಡ್ರೈ ಏರಿಯಾ. ಆ ಡ್ರೈ ಏರಿಯಾ ಜೊತೆಗೆ ಇಲ್ಲಿ ನಾವು ಪೆರಿನಿಯಲ್ ರಿವರ್ಸ್ ನೋಡೋದಿಲ್ಲ, ಎಫಿಮರಲ್ ರಿವರ್ಸ್ ನೋಡ್ತೀವಿ. ಅಂದ್ರೆ ವರ್ಷದಲ್ಲಿ 6 ತಿಂಗಳು ಮಳೆ ಬಿದ್ದಾಗ ಮಾತ್ರ ಹರಿಯುವಂತ ನದಿಗಳನ್ನ ನೋಡ್ತೀವಿ ನಾವು ಧೋಲವೀರದಲ್ಲಿ. ಸೊ 6 ತಿಂಗಳು ಮಳೆ ಬೀಳುತ್ತೆ, ನದಿ ಹರಿಯುತ್ತೆ, ಬಾಕಿ ಟೈಮಲ್ಲಿ ಬರಗಾಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಕೊಂಡಿದ್ರು, ಸಿಟಿ ಒಳಗಡೆ ದೊಡ್ಡ ಟ್ಯಾಂಕ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ರು. ದೇ ಹ್ಯಾಡ್ ಎಲಾಬರೇಟ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಅಂದ್ರೆ 6 ತಿಂಗಳು ಏನ್ ನೀರಿರೋದಿಲ್ಲ, 6 ತಿಂಗಳು ಸಸ್ಟೈನ್ ಆಗೋದಕ್ಕೋಸ್ಕರ ಒಂದು ಬಹಳ ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಹಾರ್ವೆಸ್ಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಇನ್ಕಲ್ಕೇಟ್ ಏನದು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ರು ಧೋಲವೀರ ಸಿಟಿ ಒಳಗಡೆನೆ. ನೀವು ಆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಭಾರತ್ ಅಂತ ಪ್ರೋಗ್ರಾಮ್ ನೋಡಿದ್ರೆ ಅದರಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಎಲಾಬೊರೇಟಿವ್ ಆಗಿ ಹೌ ದೇ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅದನ್ನ ನೀವು ನೋಡ್ಬೋದು. ಅದ್ರ ಜೊತೆಗೆ ಧೋಲವೀರದ ಅದರ್ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಬಹಳ ದೊಡ್ಡದಾಗಿರುವಂತ ಆ ಎಂಟ್ರೆನ್ಸ್ ನಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಸೈನ್ಸ್ ಸಿಕ್ಕಿದೆಯಂತೆ, ಗ್ರೂಪ್ ಆಫ್ ಸೈನ್ಸ್. 10 ಸೈನ್ಸ್ ಇರುವಂತ ಒಂದು ಬೋರ್ಡ್ ಸಿಕ್ಕಿದೆಯಂತೆ ಧೋಲವೀರದ ಎಂಟ್ರೆನ್ಸ್ ನಲ್ಲೇ, ಆ ಸಿಟಿ ಎಂಟ್ರೆನ್ಸ್ ನಲ್ಲೇ. ಪ್ರಾಬಬ್ಲಿ ವೆಲ್ಕಮ್ ಟು ಧೋಲವೀರ ಅಂತ ಇದ್ದಿರ್ಬೋದೇನೋ ಅದು. ಆ ಸೈನ್ಸ್ಗಳನ್ನು ನೋಡ್ಕೊಳ್ಳೋಣ ನಾವು. ಸೊ 10 ಸೈನ್ಸ್ ಸಿಕ್ಕಿರೋದಲ್ಲಿ, ಬೋರ್ಡ್ ಸಿಕ್ಕಿರೋದಲ್ಲಿ ಧೋಲವೀರದಲ್ಲಿ. ಮೆಗಾಲಿಥಿಕ್ ಬರಿಯಲ್ ನೋಡ್ತೀವಿ ನಾವು. ಮೆಗಾಲಿತ್ ಅಂತ ಹೇಳಿ ಇನ್ನೊಂದು ಕಾನ್ಸೆಪ್ಟ್ ನೋಡ್ತೀವಿ ನಾವು. ಮೆಗಾಲಿತ್ ಅಂತ ಹೇಳಿದ್ರೆ ಇದು ಕೂಡ ಸ್ಟೋನ್ ಏಜ್ ಕಲ್ಚರ್. ಮೆಗಾಲಿತ್ ಕಲ್ಚರ್ ಅಂತ ಯಾವ್ದಕ್ ಕರೀತಾರೆ ಅಂತ ಹೇಳಿದ್ರೆ, ಎಲ್ಲಿ ಬರಿಯಲ್ಸ್ ಅಂದ್ರೆ ಮನುಷ್ಯರನ್ನ ಹೂತು ಬಿಟ್ಟು ಅದ್ರ ಸುತ್ತಾನು ಕೂಡ ದೊಡ್ಡ ಕಲ್ಲುಗಳನ್ನ ಜೋಡಿಸ್ತಾರೆ.
ಈ ಥರದ್ದಾಗಿರ್ಬೋದು, ಇಲ್ಲ ಒಬ್ಬನ ಹೂತ್ಬಿಟ್ಟು ಅದ್ರ ಮೇಲ್ಗಡೆ ದೊಡ್ಡ ಕಲ್ಲನ್ನ ನಿಲ್ಸೋದಾಗಿರ್ಬೋದು. ಅದು ಸುತ್ತಾನು ಕೂಡ ಸಣ್ಣ ಸಣ್ಣ ಕಲ್ಲು ನಿಲ್ಲಿಸಿ ಆ ಬರಿಯಲ್ನ ಮೇಲ್ಗಡೆಗೆ ದೊಡ್ಡ ಕಲ್ಲು ನಿಲ್ಲಿಸ್ತಾರೆ. ಈ ಥರದ ಕಲ್ಚರ್ಗೆ ನಾವು ಮೆಗಾಲಿಥಿಕ್ ಕಲ್ಚರ್ ಅಂತ ಕರಿತೀವಿ. ಆ ಥರದ ಬರಿಯಲ್ಗೆ ನಾವು ಮೆಗಾಲಿಥಿಕ್ ಬರಿಯಲ್ ಅಂತ ಕರಿತೀವಿ. ಸಣ್ಣ ಸಣ್ಣ ಕಲ್ಲಲ್ಲ, ಒಂದು 10 ಅಡಿ 12 ಅಡಿ ಕಲ್ಲುಗಳಿರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಮೆಗಾಲಿತ್ ಅಂತ ಕರೀತಾರೆ ಅಲ್ವಾ. ಸೊ ಧೋಲವೀರದಲ್ಲಿ ವಿ ಸಿ ದ ಎವಿಡೆನ್ಸ್ ಆಫ್ ಮೆಗಾಲಿಥಿಕ್ ಬರಿಯಲ್. ಇದು ಒಂದು ರೀತಿಯಲ್ಲಿ ಆಂಟ್ರಪೋರ್ಟ್ ಆಗಿತ್ತು ಧೋಲವೀರ. ಆಂಟ್ರಪೋರ್ಟ್ ಅಂತ ಹೇಳಿದ್ರೆ ಈಗ ದುಬೈ ನೋಡ್ತೀವಿ ನಾವು. ದುಬೈನಲ್ಲಿ UAE ನಲ್ಲಿ ಜಾಸ್ತಿ ಏನು ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಆದ್ರೆ ದುಬೈ ಏನ್ ಮಾಡುತ್ತೆ, ದುಬೈ ಎಲ್ಲದನ್ನು ಕೂಡ ಕನೆಕ್ಟ್ ಮಾಡುತ್ತೆ. ಇಂಡಿಯಾದಿಂದ ಸ್ಪೈಸಸ್ ಹೋಗುತ್ತೆ, ಮಲೇಷ್ಯಾದಿಂದ ಇನ್ನೊಂದು ಕಾಟನ್, ಥೈಲ್ಯಾಂಡ್ ಇಂದ ಏನು ಹೋಗುತ್ತೆ, ಟೆಕ್ಸ್ಟೈಲ್ ಹೋಗುತ್ತೆ. ಎಲ್ಲಾನು ಕೂಡ ದುಬೈಗೆ ಹೋಗಿ ಮತ್ತೆ ಅಲ್ಲಿಂದ ಇಡೀ ಪ್ರಪಂಚಕ್ಕೆ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಥರದ ಪೋರ್ಟ್ಗೆ ಆಂಟ್ರಪೋರ್ಟ್ ಅಂತ ಕರೀತಾರೆ. ಸೊ ಈ ಧೋಲವೀರ ಏನಿತ್ತು, ಆ ಧೋಲವೀರನು ಕೂಡ ಒಂದ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇಟ್ ವಾಸ್ ಅ ಆಂಟ್ರಪೋರ್ಟ್. ಅಂದ್ರೆ ಗೂಡ್ಸ್ ಎಲ್ಲಾ ಕಡೆಯಿಂದ ಬಂದು ಅಲ್ಲಿ ಒಂದ್ ಕಡೆ ಸೇರ್ಕೊಳ್ತಾ ಇತ್ತು, ಅಲ್ಲಿಂದ ಮತ್ತೆ ಗೂಡ್ಸ್ ವೇರ್ ಬೀಂಗ್ ರೀಡಿಸ್ಟ್ರಿಬ್ಯೂಟೆಡ್. ಸೊ ಅದಕ್ಕೋಸ್ಕರ ಇದನ್ನ ವೇರ್ ಹೌಸಿಂಗ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಗೋಲ್ಡ್ ರಿಂಗ್ಸ್ ನೋಡ್ತೀವಿ ನಾವು, 3 ಸ್ಟೇಜ್ಗಳನ್ನ ನೋಡ್ತೀವಿ. ಇಟ್ ಈಸ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೇಲ್ಗಡೆಗಿರುವಂತಹ ಒಂದು ಸೈಟು. ಇಲ್ಲಿ ನಾವು ಹರಪ್ಪನ್ ಸಿವಿಲೈಸೇಷನ್ ಅಂತ ಬಂದ್ರೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಂದ್ರೆ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಹರಪ್ಪನ್ಸ್ ಈಸ್ ಯೂಸ್ ಆಫ್ ಬರ್ಂಟ್ ಬ್ರಿಕ್ಸ್. ಎಲ್ಲಾ ಸೈಟ್ಸ್ ನಲ್ಲೂ ಕೂಡ ಸುಟ್ಟಿಟ್ಟಿಗೆಯಿಂದ ಮಾಡಿರುವಂತಹ ಸೆಟ್ಲ್ಮೆಂಟ್ ಗಳನ್ನ ನೋಡ್ತೀವಿ. ಆದ್ರೆ ಓನ್ಲಿ ಇನ್ ಧೋಲವೀರ ವಿ ಸಿ ಸ್ಟ್ರಕ್ಚರ್ಸ್ ಮೇಡ್ ಆಫ್ ಸ್ಯಾಂಡ್ ಸ್ಟೋನ್. ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಿರುವಂತಹ ಓನ್ಲಿ ಸೆಟ್ಲ್ಮೆಂಟ್ ಧೋಲವೀರ ಅಂತ ನಾವು ಹೇಳ್ಬೋದು. ಇಲ್ಲಿ ಡ್ಯಾಮ್ ನೋಡ್ತೀವಿ, ಇರಿಗೇಷನ್ ನೋಡ್ತೀವಿ, ವಾಟರ್ ರಿಸರ್ವೈರ್ ನೋಡ್ತೀವಿ, ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ನೋಡ್ತೀವಿ, ಎಂಬ್ಯಾಂಕ್ಮೆಂಟ್ಸ್ ಗಳನ್ನು ಕೂಡ ನೋಡ್ತೀವಿ. ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳು, ಎಂಬ್ಯಾಂಕ್ಮೆಂಟ್ಸ್ ಅಂತ ಹೇಳಿದ್ರೆ. ಸೊ ಈ ತರದ್ದು ಒಂದು ಬಹಳ ಚೆನ್ನಾಗಿ ಬಹಳ ಎಲಾಬೊರೇಟಿವ್ ಆಗಿರುವಂತಹ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ನೋಡ್ಬೋದು ನಾವು ಧೋಲವೀರ ಅನ್ನುವಂಥ ಒಂದು ಇಂಡಸ್ ವ್ಯಾಲಿ ಸೈಟ್ ನಲ್ಲಿ. ಇಲ್ಲಿ ನಾನು ನೋಡಿದ್ದು ಆಗ್ಲೇ ಹೇಳ್ದೆ ನಿಮ್ಗೆ, ನೆಕ್ಸ್ಟ್ ಟೌನ್ ಪ್ಲಾನಿಂಗ್ ಅಲ್ಲಿ ಬಂದಾಗ ನೋಡ್ತೀವಿ ನಾವು ಹರಪ್ಪನ್ ಸಿಟೀಸ್ ಏನ್ ನೋಡ್ತೀವಿ, ಹರಪ್ಪನ್ ಸಿಟೀಸ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿರ್ತಾರೆ. ಒಂದು ಅಪ್ಪರ್ ಪಾರ್ಟ್ ಅಲ್ಲಿರುವಂತ ಸಿಟಾಡಲ್ ಅಂತ ಕರಿತೀವಿ ಅಪ್ಪರ್ ಸಿಟಿನ, ಇನ್ನೊಂದು ಕಡೆಗೆ ಲೋವರ್ ಟೌನ್ ಅಂತ ಕರಿತೀವಿ. ಅದೇ ಧೋಲವೀರದಲ್ಲಿ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು, ಅಪ್ಪರ್ ಪಾರ್ಟ್, ಮಿಡಲ್ ಪಾರ್ಟ್ ಮತ್ತೆ ಲೋವರ್ ಪಾರ್ಟ್. ಅದ್ರ ಜೊತೆಗೆ ಇಟ್ ವಾಸ್ ಅ ಫೋರ್ಟ್ ಸಿಟಿ, ಕೋಟೆ ಇರುವಂತ ಒಂದು ಸಿಟಿ ಆಗಿತ್ತು ಅಂತ ಹೇಳ್ಬೋದು ನಾವು ಧೋಲವೀರನ. ಅದ್ರ ಜೊತೆಗೆ ಆಗ್ಲೇ ಹೇಳ್ದೆ ಇದು ಪೋರ್ಟ್ ಸಿಟಿ ಅಂತಾನು ಕೂಡ, ಆಂಟ್ರಪೋರ್ಟ್ ಅಂತ ಹೇಳ್ದೆ ಅಲ್ವಾ ನಿಮ್ಗೆ, ಆಂಟ್ರಪೋರ್ಟ್ ಅಂದ್ರೆ ಇದು ಪೋರ್ಟ್ ಸಿಟಿ ಆಗಿರಬೇಕು. ದೇ ಹ್ಯಾಡ್ ಎಕ್ಸಲೆಂಟ್ ಮಾರಿಟೈಮ್ ಟ್ರೇಡ್ ವಿತ್ ಒಂದ್ ಕಡೆ ಮೆಸೊಪೊಟೋಮಿಯನ್ಸ್, ಅನದರ್ ಸೈಡ್ ಈಜಿಪ್ಟಿಯನ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ರಾಖಿ ಗರಿ ನೋಡ್ತೀವಿ. ರಾಖಿ ಗರಿ ಘಾಗ್ರಾ ಹಕ್ಕರ್ ರಿವರ್, ಒಂದು ಟೈಮಲ್ಲಿ ಏನು ಸರಸ್ವತಿ ರಿವರ್ ಅಂತ ಕರಿತೀವಿ, ಇದಕ್ಕೆ ಇವಾಗ ಘಾಗ್ರಾ ಹಕ್ರಾ ರಿವರ್ ಅಂತ ಕರಿತೀವಿ. ಈ ಘಾಗ್ರಾ ಹಕ್ರಾ ರಿವರ್ನ ಮೇಲ್ಗಡೆಗಿರುವಂತಹ ಒಂದು ಹರಪ್ಪನ್ ಸೈಟ್, ಪ್ರಾಬಬ್ಲಿ ಲಾರ್ಜೆಸ್ಟ್ IVC ಸೈಟ್ ಆಗಿರ್ಬೋದು ಇದು. ಇನ್ನ ಕ್ಲೈಮ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಇವತ್ತಿಗೂ ಕೂಡ ಆಕ್ಚುಲ್ ಆಗಿ ಅಕಾರ್ಡಿಂಗ್ ಟು ಏನು ಯುನೆಸ್ಕೋ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಹಿಸ್ಟೋರಿಯನ್ಸ್ ಆಗಿರ್ಬೋದು, ಲಾರ್ಜೆಸ್ಟ್ IVC ಸೈಟ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಮೊಹೆಂಜೊದಾರೋ. ಮೊಹೆಂಜೊದಾರೋ ಇಸ್ ದ ಲಾರ್ಜೆಸ್ಟ್ IVC ಸೈಟ್. ಆದ್ರೆ ಇಂಡಿಯಾದಲ್ಲಿ ಇರುವಂತ, ನಮ್ಮ ದೇಶದಲ್ಲಿ ಇರುವಂತಹ ಲಾರ್ಜೆಸ್ಟ್ IVC ಸೈಟ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ರಾಖಿಗರಿ. ಅದ್ರ ಜೊತೆಗೆ ಇದು ಕ್ಲೈಮ್ ಮಾಡ್ತಿದ್ದಾರೆ, ಮೊಹೆಂಜೊದಾರೋಗಿಂತನೂ ಕೂಡ ಬಹಳ ದೊಡ್ಡದಾಗಿದೆ ರಾಖಿಗರಿ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತೀರಿ. ಇನ್ನ ಅದಕ್ಕೆ ಅಕ್ರಿಡೇಷನ್ ಸಿಕ್ಕಿಲ್ಲ. ಇಲ್ಲಿ ಫೈರ್ ಆಲ್ಟರ್ಸ್ ನೋಡ್ತೀವಿ, ಡಾಗ್ ಡೊಮೆಸ್ಟಿಕೇಶನ್ ಎವಿಡೆನ್ಸ್ ನ ಕೂಡ ನೋಡ್ತೀವಿ. ಡೊಮೆಸ್ಟಿಕೇಶನ್ ಆಫ್ ಡಾಗ್ ಎವಿಡೆನ್ಸ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಮನುಷ್ಯನ ಜೊತೆಗೆ ಹೂತಾಕಿದ್ದಾರೆ ನಾಯಿನ. ಸೊ ಆ ಬರಿಯಲ್ ಹ್ಯೂಮನ್ ಬರಿಯಲ್ ಜೊತೆಗೆ ಆ ನಾಯಿನೂ ಕೂಡ ಅವನ ಜೊತೆಗೆ ಬರಿ ಮಾಡಿರೋದನ್ನ ನೋಡ್ತೀವಿ. ಸೊ ದಟ್ ಶೋಸ್ ದ ಎವಿಡೆನ್ಸ್ ಆಫ್ ಡೊಮೆಸ್ಟಿಕೇಶನ್. ಇನ್ನೊಂದ್ ಕಡೆಗೆ ಟೆರ್ರಾಕೋಟಾಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿತ್ತಿದ್ದು. ಟೆರಾಕೋಟಾ ಇಮೇಜಸ್ ಆಗಿರ್ಬೋದು, ಟೆರಾಕೋಟಾ ಸಣ್ಣ ಸಣ್ಣ ಐಡಲ್ಸ್ ಗಳನ್ನಾಗಿರ್ಬೋದು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಸೆಂಟರ್ ಆಗಿತ್ತು. ಏನಕ್ಕೆ ಅಂದ್ರೆ ಸೀರೀಸ್ ಆಫ್ ಫ್ಯಾಕ್ಟರೀಸ್ ನೋಡ್ತೀವಿ ನಾವು. ಸೊ ಲೈನ್ಸ್ ಆಫ್ ಫ್ಯಾಕ್ಟರೀಸ್ ನೋಡ್ತೀವಿ ನಾವು ಯಾವ್ದರಲ್ಲಿ, ರಾಖಿಗರಿಯಲ್ಲಿ. ಲಾರ್ಜೆಸ್ಟ್ ನಂಬರ್ಸ್ ನಲ್ಲಿ ಪೇಂಟೆಡ್ ಪಾಟ್ರಿ ಸಿಕ್ಕಿರೋದು ನಮಗೆ ರಾಖಿಗರಿಯಲ್ಲಿ. ಇಲ್ಲಿ ಯಾವ ತರ ನಾವು ಈಜಿಪ್ಟ್ ನಲ್ಲಿ ಮಮ್ಮಿಫಿಕೇಶನ್ ನೋಡ್ತೀವಲ್ವಾ, ನಾವು ಈಜಿಪ್ಟ್ ನಲ್ಲಿ ಮಮ್ಮೀಸ್ನ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಫ್ಯಾರೋಸ್ ಗಳನ್ನ ಯಾವ ತರ ಹೂತಾಕ್ತಿದ್ರು, ಅವ್ರನ್ನ ಹೂತಾಕ್ತಿದ್ರು, ಅವ್ರು ಯೂಸ್ ಮಾಡ್ತಿರುವಂತ ಐಟಮ್ಸ್ ಗಳನ್ನ ಹೂತಾಕ್ತಿದ್ರು, ಅವ್ರು ಯೂಸ್ ಮಾಡ್ತಿರುವಂತ ಯುಟೆನ್ಸಿಲ್ಸ್ ಗಳನ್ನ ಹೂತಾಕ್ತಿದ್ರು, ಅವ್ರು ಯೂಸ್ ಮಾಡ್ತಿರುವಂತ ಆರ್ನಮೆಂಟ್ಸ್ ಗಳನ್ನ ಸೇರಿಸ್ಬಿಟ್ಟು ಹೂತಾಕ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಆಫ್ ಆಫ್ಟರ್ ಲೈಫ್. ಇಲ್ಲಿ ಸತ್ತೋಗಿದ್ದೀವಿ, ಈ ಸತ್ತೋದ್ಮೇಲೆ ಮತ್ತೆ ಬೇರೆ ಕಡೆ ಎಲ್ಲೋ ಹೋಗ್ತೀವಿ ನಾವು. ಆ ಒಂದು ಜರ್ನಿಯಲ್ಲಿ ಅವರ ಏನು ಡೇ ಟು ಡೇ ಯೂಸೇಜ್ಗಿದ್ದಂತಹ ಬಟ್ಟೆ ಆಗಿರ್ಬೋದು, ಅದರ್ ಯುಟೆನ್ಸಿಲ್ಸ್ ಆಗಿರ್ಬೋದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಹೂತಾಕೋರು. ಸೊ ಇಲ್ಲಿ ರಾಖಿಗರಿಯಲ್ಲಿ ನಮ್ಗೆ ಪಾಟ್ಸ್ ಮತ್ತೆ ಆರ್ನಮೆಂಟ್ಸ್ ಬರಿಯಲ್ಸ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದ ಕಾನ್ಸೆಪ್ಟ್ ಆಫ್ ಆಫ್ಟರ್ ಲೈಫ್ ಅಂತ ಹೇಳ್ಬೋದು ನಾವು.
ಅದೇ ಥರದಲ್ಲಿ ಇಲ್ಲಿ ರೀಸೆಂಟ್ ಆಗಿ ಒಂದು DNA ಒಂದು ಏನದು ಒಂದು 5-6 ಸಾವಿರದಿಂದ ಮುಂಚೆ ಒಂದು ಹೆಂಗ್ಸ್ ಮಾಡ್ಕೊಂಡಿದ್ದಿಲ್ಲಿ. ಅವಳನ್ನ ಎಬ್ಬರಿಸ್ಕೊಂಡು ಹೋಗ್ಬಿಟ್ಟು ನಾವು DNA ಟೆಸ್ಟ್ ಮಾಡಿದ್ವಿ. ಆ DNA ಟೆಸ್ಟ್ ಮಾಡಿರುವಂಥ ಹೆಂಗ್ಸು ಇದ್ದಿದ್ದು ರಾಖಿ ಗರಿಯಲ್ಲಿ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಸರಸ್ವತಿ ರಿವರ್ ಯಾವಾಗ ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಡುತ್ತೆ, ಸರಸ್ವತಿ ರಿವರ್ ಎಂಡ್ ಆದ ತಕ್ಷಣ ಇದು ಕೂಡ ಸಡನ್ ಆಗಿ ಈ ಒಂದು ಸೆಟ್ಲ್ಮೆಂಟ್ ಕೂಡ ಡಿಸ್ಬ್ಯಾಂಡ್ ಮಾಡ್ಕೊಳ್ಳೋದನ್ನ ನಾವು ನೋಡ್ಬೋದು. ಈ ಒಂದು ಸೆಟ್ಲ್ಮೆಂಟ್ ಕೂಡ ಸಡನ್ ಆಗಿ ಎಂಡ್ ಆಗೋದನ್ನ ನಾವು ನೋಡ್ಬೋದು. ಬಿರ್ರಾನ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ. ಈ ಬಿರ್ರಾನ ಓಲ್ಡೆಸ್ಟ್ IVC ಸೈಟ್, 7000 BC ಇಂದನೂ ಕೂಡ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ಸೈಟ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ರೋಪರ್ ನೋಡ್ತೀವಿ, ರೋಪರ್ನಲ್ಲೂ ಕೂಡ ವಿ ಸಿ ದ ಬರಿಯಲ್ ಆಫ್ ಡಾಗ್ಸ್ ವಿತ್ ಹ್ಯೂಮನ್ಸ್. ಜೊತೆಗೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಡಿಸ್ಕವರ್ ಆಗಿರುವಂಥ ಫಸ್ಟ್ IVC ಸೈಟ್ ರೋಪರ್. ಕೋಟದಿಜಿಯಲ್ಲಿ ಬೆಂಕಿಯಿಂದ ಇಡೀ ಊರು ಸುಟ್ಟಿರುವಂಥ ಒಂದು ಎವಿಡೆನ್ಸ್ನ ನೋಡ್ತೀವಿ ನಾವು. ಚಾರ್ಕೋಲ್ಸ್ನ ನೋಡ್ತೀವಿ, ಇಲ್ಲ ಸುಟ್ಟಿರುವಂಥ ಸುಮಾರು, ಜೊತೆಗೆ ಬೂದಿ ನೋಡ್ತೀವಿ, ಚಾರ್ಕೋಲ್ಸ್ ನೋಡ್ತೀವಿ, ಸುಮಾರು ಥರದ್ದು ಈ ಫೈರಿಂದ ಡೆಸ್ಟ್ರಾಯ್ ಆಗಿರುವಂಥ ಎವಿಡೆನ್ಸ್ಗಳನ್ನ ನೋಡ್ತೀವಿ ನಾವು ಕೋಟದಿಜಿಯಲ್ಲಿ. ಆಲಮ್ಗೀರ್ಪುರಾಗಲೇ ನೋಡಿದ್ವಿ ನಾವು, ಈಸ್ಟರ್ನ್ ಮೋಸ್ಟ್ ಎಕ್ಸ್ಟೆಂಟು. ಬಾಲ್ಕೋಟ್ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ. ಬಾಲ್ಕೋಟ್ನಲ್ಲಿ ನಾವು ಒಂದು ಶಂಖನ ನೋಡ್ತೀವಿ. ಅಂದ್ರೆ ಪ್ರಾಬಬ್ಲಿ ದಟ್ ಮೈಟ್ ಬಿ ಯೂಸ್ಡ್ ಫಾರ್ ರಿಲಿಜಿಯಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿರೋಂಥ ಒಂದು ಶಂಖನ ನೋಡ್ತೀವಿ ನಾವು ಬಾಲ್ಕೋಟ್ನಲ್ಲಿ. ಕುನಾಲ್ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ ಹರಿಯಾಣದಲ್ಲಿ. ಆ ಕುನಾಲ್ನಲ್ಲಿ ಏನ್ ನೋಡ್ತೀವಿ ನಾವು ಅಂತ ಹೇಳಿದ್ರೆ ಒಂದು ಸಿಲ್ವರ್ ಕ್ರೌನ್ನ ನೋಡ್ತೀವಿ. ನೆನ್ಪಿಟ್ಕೊಳ್ಳಿ, IVC ಅಥವಾ ಹರಪ್ಪನ್ಸ್ ಆರ್ ಇಂಡಸ್ ವ್ಯಾಲಿ ಪೀಪಲ್ ವೇರ್ ದ ಫಸ್ಟ್ ಟು ಯೂಸ್ ಸಿಲ್ವರ್ ಆರ್ನಮೆಂಟ್ಸ್ ನ ಯೂಸ್ ಮಾಡ್ಕೊಂಡಿರುವಂತ ಫಸ್ಟ್ ಸಿವಿಲೈಸೇಷನ್ ಯಾವುದು ಅಂತ ಹೇಳಿದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರಿಬಹುದು, ಆರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿಬಹುದು. ಸೊ ಇಲ್ಲಿ ಕುನಾಲ್ ಅನ್ನುವಂಥ ಒಂದು ಪ್ಲೇಸ್ ನಲ್ಲಿ ಒಂದು ಸಿಲ್ವರ್ ಕ್ರೌನ್ ಕೂಡ ಸಿಕ್ಕಿರೋದನ್ನ ನೋಡ್ತೀವಿ. ಅಂದ್ರೆ ಒಂದು ರೀತಿಯಲ್ಲಿ ಮೊನಾರ್ಕಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇತ್ತಾ ಅಂತ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕಾಗತ್ತೆ ಇದು ಸಿಕ್ಕಿರೋದ್ರಿಂದ.